ಇದು ಇರಲಿ ಅಂತ. ಯಾಕ್ರಿ ಒಂದು ಚಲೋ ಇಲ್ಲ ಇದ್ರಾಗ. ಜಗತ್ತಿನ ವಸ್ತುಗಳ ಅವಶ್ಯಕತೆ ಇಲ್ಲ ನಿನಗೆ. ಅದಕ್ಕೆ ವಿವೇಕದ ಸನ್ನಿವೇರಿಸಿ ನೋಡು, ಹೊರಗಲ್ಲಿಗೆ ಹೆಚ್ಚು ನೋಡ್ಕೊ. ಬಂಗಾರ ಇರ್ಲಿಕ್ಕೂ ನಮ್ಮ ಅಂತೇಳಿ ಹೊರಗೆಲ್ಲ ಐತಿ ಅಂತಿದ್ರು ಹಚ್ಚೋರು. ಜ್ಞಾನ ಆಗ್ಲಿಕ್ಕೂ ನಮ್ಮಲ್ಲಿ ಅದು ನಿತ್ಯ ಐತೇವೆ, ಇದು ಅನಿತ್ಯ ಐತೇವೆ, ಇದು ಹಿತ ಐತೇವೆ, ಹಿತ ಐತೆ ಅನ್ನುವಂಥ ತಿಳುವಳಿಕೆ ಮಾಡ್ಕೊಳ್ಳುವಂಥ ವರಿಗೆಲ್ಲ ಐತೆ ನಮ್ಗೆ. ಆ ವರಿಗೆಲ್ಲ ಬೇಕಲ್ಲ, ವಿವೇಕ ಅನ್ನುವಂಥ ವರಿಗೆಲ್ಲ ಅಂದಾಗ ನಾವು ಇದಕ್ಕೆ ಮಬ್ಬಿಗೆ ಬೀಳೋದಿಲ್ಲ. ತಡೆಯಲಿಕ್ಕೆ ಮಬ್ಬಿಗೆ ಬೀಳ್ತೀವಿ, ವರಿಗಲ್ಲಿ ಇಲ್ಲ ನಿನ್ನಲ್ಲಿ. ಹೆಂಗೆ ಗೊತ್ತು ಹಿಡಿದಪ್ಪ ಇದನ್ನು ಕರೆ ಐತಿ ಸುಳ್ಳು ಐತಿ ಅನ್ನೋದು ವರಿಗಲ್ಲಿ ಇದ್ರೆ ಗೊತ್ತಾಕೈತಿ. ಹೌದಿಲ್ಲ? ಅವ್ನು ಪತ್ತಾರ ಯಾರು ತೋರ್ಸಕ್ಕೆ ಬಂದ್ರೆ ಅದ್ರ ವರಿಗೆ ಹೆಚ್ಚು ನೋಡ್ತಾನೆ, ಇದು ಎಷ್ಟರ ಮಟ್ಟಿಗೆ ಐತಿ ಇದ್ರಾಗ. ಹೌದಿಲ್ಲ? ಬಂಗಾರ ಎಷ್ಟೈತಿ, ತಾಮ್ರ ಎಷ್ಟೈತಿ ನೋಡ್ತಾನೆ, ಹಿತ್ತಾಳೆ ಎಷ್ಟೈತಿ ಇದ್ರಾಗ ಅಂತ, ಪರ್ಸೆಂಟೇಜ್ ಎಷ್ಟೈತಿ ಅವ್ರಿಗೆಲ್ಲ ಹೆಚ್ಚು ನೋಡ್ತಾರೆ ಅವರು. ಅದನ್ನು ಹಚ್ಚಿದ ಕೂಡಲೇ ಇಷ್ಟ ಐತ್ರಿ ಇದು ಅಂತ, ಅದಕ್ಕೆ ಅವ್ರು ಕಿಮ್ಮತ್ತು ಮಾಡ್ತಾರೆ. ಹಂಗೆ ನಮ್ಮಲ್ಲಿ ಅದನ್ನು ಬೇಕು ನಮ್ಗೆ, ಆ ವಿವೇಕವನ್ನು ನಾವು ಅದು ಇದ್ದರೆ ಸಾಕ್ರಿ. ನಮಗೆ ವಿವೇಕ ಇಲ್ಲದಕ್ಕೆ ನಾವು ಎಲ್ಲ ಇದನ್ನು ಮಾಡೋದೆಲ್ಲ ವ್ಯರ್ಥಪ್ಪ ಅನಿಸ್ತದೆ. ಅದು ಬೇಕು ಇದು ಬೇಕು ಹೊರಗಲ್ಲಿ ಇಲ್ಲಿ ವಿವೇಕ ಇಲ್ಲದಕ್ಕೆ ಸುಳ್ಳ ತೇಗ್ತಿ ಕೆಲಸ ಇಲ್ಲ. ಸ್ವಲ್ಪ ನಿನ್ನಲ್ಲಿ ವಿವೇಕ ಉದಯ ಆತಂದ್ರೆ ಇಷ್ಟೆಲ್ಲ ಎದಕ್ಕೆ ಬೇಕಾಗಿದೆ, ಅವಶ್ಯಕತೆ ಇಲ್ಲ ನಮ್ಗೆ. ಎಲ್ಲ ಹೋಗಿಬಿಡ್ತೈತೆ ಅಜ್ಞಾನ ಮತ್ತು ಅಜ್ಞಾನದ ಕಾರ್ಯ. ಅವಿವೇಕದಿಂದ ಇದು ಗಟ್ಟಿ ಹಾಕೊಂಡು ಕುಂತೈತಿ. ವಿವೇಕ ನಮ್ಮಲ್ಲಿ ಜಾಗೃತ ಆತಂದ್ರೆ ಇದಕ್ಕೆ ಅಸ್ತಿತ್ವನ ಉಳಿದಿಲ್ಲ ನಮ್ಗೆ. ಈ ಶರೀರ ದುಃಖರೂಪಿನ ಅದು. ಇದು ಯಾರಿಗೂ ಸುಖ ಶಾಂತಿಯನ್ನು ಕೊಡೋದಿಲ್ಲ. ನಾವು ತಿಳ್ಕೊಂಡೇ ಸುಖ ಕೊಡ್ತೈತೆ ಅದು. ನಾವು ತಿಳ್ಕೊಂಡದ್ದು ಕೊಡೋದಿಲ್ಲ. ತನ್ನ ಹಂತೇಲಿ ಏನೈತೆ ಅದನ್ನು ಕೊಡೋದು. ನೀನ ಆನಂದ ರೂಪಿದ್ದಿ ಅನ್ನೋದ್ರ ಕಡೆ ನಿನ್ನ ಕಡೆ ಲಕ್ಷ್ಯ ಕೊಟ್ಟು ನೋಡ್ಕೊ. ಶರೀರ ಕಡೆ ಲಕ್ಷ್ಯ ಕೊಡೋದು ಕೈ ಬಿಡೋದು. ಆ ಅಭ್ಯಾಸ ನಾವು ಮಾಡ್ಬೇಕಲ್ಲ, ಶರೀರ ಕಡೆ ಲಕ್ಷ್ಯ ಕೊಡೋದು ಬಿಡೋದು. ಶರೀರ ಸಂಬಂಧ ತಪ್ಪಿಸ್ಕೊಂಡಿರೋ ಪ್ರಯತ್ನ ನಾವು ಮಾಡ್ಬೇಕಲ್ಲ. ಆ ಅಭ್ಯಾಸ ನಾವು ಮಾಡಾಕ್ತಾ ಇರಲಿಲ್ಲ. ಶರೀರ ಸಂಬಂಧ ತಪ್ಪಿಸ್ಕೊಳ್ಳೋ ಅಭ್ಯಾಸ ಮಾಡತ್ತೀವಿ. ಧ್ಯಾನ ಕೊಡೋದು ಯಾವ್ದ್ರ ಸಂಬಂಧ? ಶರೀರ ಸಂಬಂಧ ತಪ್ಪಿಸ್ಕೊ. ಯಾವಾಗ ಬೇಕು ಅವಾಗ 24 ತಾಸು ಶರೀರ ಬಿಡಾಕ್ತಾ ಇರ್ಬೇಕು ನೋಡತ್ತಿಲ್ಲ. ಅಭ್ಯಾಸ ಇದ್ರೆ ಬರ್ತೈತೆ ಅದು. ನಾವು ಬಿಟ್ಟಿರೋ ಅಭ್ಯಾಸ ಧ್ಯಾನ ಕೊಂಡಿರೋದು ಯಾವ್ದ್ರ ಸಂಬಂಧ? ಈ ದೇಹದ ಸಂಬಂಧ ತಪ್ಪಿಸ್ಕೊಂಡಿರು. ನಾನಲ್ಲದ ಎಲ್ಲ ಸಂಬಂಧಗಳನ್ನು ತಪ್ಪಿಸ್ಕೊಂಡಿರುವಂಥ ಪ್ರಯತ್ನ ಧ್ಯಾನ. ಸಂಬಂಧ ತಪ್ಪಿಸ್ಕೊಂಡೆ ಅಂದ್ರೆ ನಿನಗಲ್ಲಿ ದುಃಖ ಇಲ್ಲ. ಸಂಬಂಧ ಹಚ್ಕೊಂಡು ದುಃಖ ಪಡ್ಲಿಕ್ಕತ್ತಿ. ಯಾಕೆ ದುಃಖ ಪಡ್ಲಿಕ್ಕತ್ತೀರಿ, ಯಾಕೆ ಕಷ್ಟ ಪಡ್ಲಿಕ್ಕತ್ತಿ ವಿಚಾರ ಮಾಡಿ ಆ ಸಂಬಂಧ ಹಚ್ಕೊಂಡು ಕುಂತೀವಿ. ಶರೀರ ಸಂಬಂಧದಿಂದ ನಿನಗೆ ದುಃಖ ಆಯಿತು ಏನು ಹಿತ ಆಯಿತು ನೋಡು. ವಿಚಾರ ಮಾಡಿ ನೋಡಿದರೆ ದುಃಖನೇ ಐತೆ ಅನ್ನೋ ಅದನ್ನ ಯಾಕೆ ಹಚ್ಕೋತಾನ್ರಿ ಅವತ್ತಾಗಿಂದ? ತಪ್ಪಿಸ್ಕೊಳಕ್ಕೆ ಇರ್ಲಿಕ್ಕೆ ಪ್ರಯತ್ನ ಮಾಡ್ತಾನವ. ಎಷ್ಟೊಂದು ಲಾಭ ಐತಿ ಈ ಶರೀರ ಸಂಬಂಧ ತಪ್ಪಿಸ್ಕೊಳ್ಳೋದ್ರಿಂದ ನಮ್ಗೆ. ಪ್ರಯತ್ನದಿಂದ ತಿಳುವಳಿಕೆಯಿಂದ ಈ ಸಂಬಂಧ ತಪ್ಪಿಸ್ಕೋಬೇಕು. ಶಾಶ್ವತ ಪರಿಹಾರ ಅದು. ತಾತ್ಪೂರ್ತಿಕ ನಿತ್ಯ ಸಂಬಂಧ ತಪ್ಪಿರ್ತೈತಿ, ಟೆಂಪ್ರರಿ ಅದು. ಅಜ್ಞಾನದೊಳಗೆ ಅಡಗಿರ್ತೈತಿ ಅದು. ಇಲ್ಲಿ ಜ್ಞಾನದಿಂದ ಎಚ್ಚರಿದ್ದ ಇದು ಎಚ್ಚರಿಕೆ ಶರೀರ ಸಂಬಂಧ ತಪ್ಪಿಸ್ಕೊಂಡಿರ ಕಲಿಬೇಕು. ಇದು ಅಭ್ಯಾಸ ಬೇಕು ನಮ್ಗೆ. ಅದನ್ನು ಮಾಡಿದ್ರು ಮಹಾತ್ಮರೆಲ್ಲ. ಎಚ್ಚರಿಕೆ ಒಳಗಿದ್ದಾಗ ತಾನಲ್ಲದ ಎಲ್ಲ ಸಂಬಂಧಗಳನ್ನು ತಪ್ಪಿಸ್ಕೊಂಡು ಅದರ ಅಭ್ಯಾಸ ಮಾಡಿದ್ರು. ತಪ್ಪಿಸ್ಕೊಳ್ಳೋ ಅಭ್ಯಾಸ. ಧ್ಯಾನ ಕೊಡೋದೆಲ್ಲ ಅದರ ಸಂಬಂಧ. ಯಾವುದು ನಾನು ಯಾವುದು ನಾನಲ್ಲ ಅನ್ನೋದನ್ನು ಸರಿಯಾಗಿ ಚಂದ ಕೇಳಿದಿಂದ ಅದನ್ನು ಮನನ ಮಾಡು. ಮನನಕ್ಕೆ ಹೋತಿ ಅಂದ್ರೆ ನಿಧಿಧ್ಯಾಸನ ಗಟ್ಟಿ ಪರಿಪಕ್ವ ಆಕೈತಿ. ಅವಾಗ ಆತ್ಮಭಾವ ಗಟ್ಟಿ ಆತಂದ್ರೆ ಈ ಅನಾತ್ಮ ಭಾವ ಎಲ್ಲ ಹೋಗಿಬಿಡ್ತೈತಿ. ಇದು ಹೋಗೋ ಮಟ್ಟ ನಿರಂತರ ಅಭ್ಯಾಸ ನಾವು ಮಾಡಬೇಕು. ಭಾವ ಬರಬಾರ್ದು ನಮಗೆ, ದೇಹ ಭಾವಪಣ ಬರಬಾರ್ದು. ಧ್ಯಾನಕ್ಕೆ ಕೂತು ಅದರ ಸಂಬಂಧ, ದೇಹದ ಸಂಬಂಧ ತಪ್ಪಿಸ್ಬೋದು.
ನೀ ಎಷ್ಟೊತ್ತು ನೀ ಸಂಬಂಧ ತಪ್ಪಿಸ್ಕೋ ಅಷ್ಟೊತ್ತು ನೀ ಆರಾಮನಾಗಿರ್ತೀನಿ. ನಿರಂತರ ಆರಾಮಿರ್ಬೇಕಂದ್ರೆ ಯಾವಾಗಲೂ ಇದ್ರ ನೆನಪು ಮಾಡ್ದಂಗೆ ಇರೋಕೆ ಕಲಿಬೇಕು. ಆತ್ಮಭಾವದಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸಿದಾಗ ಇದ್ರ ಸಂಬಂಧ ತಪ್ತದೆ. ಆ ಅಭ್ಯಾಸ ಮಾಡ್ಬೇಕಲ್ಲ, ಆನಂದದಲ್ಲಿ ಮನಸ್ಸನ್ನು ನಿಲ್ಲಿಸುವಂಥ ಪ್ರಯತ್ನ. ಏನು ಮಾಡಿರಾಕೈತಿ ಅದನ್ನು ನಿತ್ಯ ಇದೇ ಅಭ್ಯಾಸದಾಗ ಕೊಡಬೇಕು. ಶ್ರವಣ ಮನನ ನಮ್ಮ ಇರುವನ ಕುರಿತು ಕೇಳೋದು, ಶ್ರವಣ ಮಾಡೋದು, ಅದನ್ನು ಮನನ ಮಾಡೋದು, ಗಟ್ಟಿಗೊಳಿಸೋದು, ನಿಧಿಧ್ಯಾಸನ ಅದು ಪರಿಪಕ್ವ ಆತಂದ್ರೆ ಅತ್ತಾಗಿಂದ ಇದೆಲ್ಲ ಹೋಗಿಬಿಡ್ತೈತೆ. ಇಲ್ಲಪ್ಪ ನನ್ನ ಹೊರತು ಮತ್ತೊಂದು ಏನೂ ಇಲ್ಲ ಅನ್ನೋದು ಹೋಗ್ಬೋದು ಅಭ್ಯಾಸದ ಮುಖಾಂತರ. ಅದಕ್ಕೆ ನಾವು ಈ ಧ್ಯಾನ ಕೊಡಬೇಕು, ಇದರ ಅನುಭವ ಪಡಬೇಕು ಅನ್ನೋದು ಬೇಕಲ್ಲ. ಪ್ರಯತ್ನ ಮಾಡಿರಾಕೈತಿ. ಏನು ಪ್ರಯತ್ನ, ಭಾಳ ಪ್ರಯತ್ನ, ನಿರಂತರ ವಿಶೇಷವಾದಂಥ ಪ್ರಯತ್ನ ಬೇಕಿದಕ್ಕೆ. ಅಲ್ಪ ಪ್ರಯತ್ನಕ್ಕೆ ಅದು ಕೆಲಸ ಆಗೋದಿಲ್ಲ. ಬರೀ ಹೇಳುವಾಗಷ್ಟೇ ಬಿಟ್ಟಂಗೆ ಅನಿಸ್ತೈತಿ. ಮತ್ತು ಅದ ಎಡೆಬಿಡದೆ ಒಳಗೆ ಅಭ್ಯಾಸ ನಡಿಬೇಕು. ಆಂತರಿಕವಾಗಿ ಮುಖ್ಯವಾಗಿ ನಡಿಬೇಕು. ಯಾವುದೋ ಈ ಶರೀರ ಸಂಬಂಧ ತಪ್ಪಿಸ್ಕೊಳ್ಳುವಂಥ ಪ್ರಯತ್ನ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ನೀನಾರು ನೀ ಅಲ್ಲದ್ದು ಯಾವುದು ಅಂತ ತಿಳಿದು ನೀ ಅಲ್ಲದರ ಸಂಬಂಧ ತಪ್ಪಿಸ್ಕೊಂಡು ಇರೋಕೆ ಪ್ರಯತ್ನ ಮಾಡಬೇಕು. ಈ ಪ್ರಯತ್ನ ನಮ್ಮಲ್ಲಿಲ್ಲ ಅಂದ್ರೆ ಮನುಷ್ಯನ ಜನ್ಮಕ್ಕೆ ಬಂದದ್ದು ವ್ಯರ್ಥ ಅಂತ ದೌಡು ಮಾಡ್ಕೋ ಇದನ್ನು ಕೆಲಸ. ಅನಾತ್ಮನ ಸಂಬಂಧವನ್ನು ತಪ್ಪಿಸ್ಕೊಂಡು ಆತ್ಮಭಾವದಲ್ಲಿ ನೆಲೆಯಾಗಿ ನಿಲ್ಲುವಂಥ ಪ್ರಯತ್ನ ನಿರಂತರ ಮಾಡಬೇಕು. ಹೊಂಟೈತಿ ಇದು ಶರೀರ ಹೋಗೋದ್ರೊಳಗಾಗಿ ನೀನು ಕೆಲಸ ಮಾಡು. ಶರೀರವಾದ ಮ್ಯಾಗ ಏನು ಮಾಡ್ಕೊಳಕ್ಕಾಗೋಲ್ಲ ನೀನು. ಏನು ಜಗತ್ತಿನ ವಸ್ತುಗಳು ಎಲ್ಲ ಬೇಸರಕ್ಕೆ ನಾವು ಆರಾಮಿಂದಾರೆ ಬೇಸರ. ನಾವು ನಮಗೆಂದಾರೆ ಬೇಸರಕ್ಕೆ ಬನ್ರಿ. ನಾವಲ್ಲದೆಲ್ಲ ಬೇಸರಕ್ಕೈತಿ. ನಿನ್ನಂಗೆ ಇದ್ದಕ್ಕಿದ್ದಂಗೆ ಇರುವಂಥ ವಸ್ತು ಯಾವುದೂ ಇಲ್ಲ ಈ ಜಗತ್ತಿನೊಳಗೆ. ಪ್ರತಿಯೊಂದು ವಸ್ತು ವಿಕಾರ ಆಗಿ ನಾಶ ಆಗೋದು. ಏನು ಅದಕ್ಕೆ ನಿನ್ನ ಗುರ್ತ ನೀ ಹಿಡಿ. ನಿನ್ನ ಗುರ್ತಿಲ್ಲದಕ್ಕೆ ನೀ ಅನ್ಯದನ್ನು ಹಿಡ್ಕೊಂಡು ಅನ್ಯದರ ಬೆನ್ನು ಹತ್ಕೊಂಡ್ಕೊಂತಿ. ಏನು ಅದನ್ನು ಗುರುತಿಸಲಾರದ ಮರುತಿಹ ಮನುಜನಿಗೆ, ಅರಿವಿನ ಕುರುಹನು ಗುರುತಿಸಲಾರದ ಮರೆತಿಹ ಮನುಜನಿಗೆ. ಅದರ ನೆನಪು ಉಳಿಯೋದು ನಮ್ಗೆ. ಏನು ಅರಿವಿನ ನೆನಪು ಮರೆತು ಬಿಟ್ಟಿವಿ ನಾವು. ನಮ್ಮನ್ನು ನಾವು ಮರ್ತೀವಿ. ಅದನ್ನು ನಮ್ಮನ್ನು ನಾವು ತಿಳ್ಕೊಬೇಕಾಗೈತಿ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ನಾವು ಯಾರಿದ್ದೀವಿ ಅನ್ನೋದು ತಿಳ್ಕೋದು. ಆತ್ಮ ಸಂಶೋಧಕರ ಆಗ್ಬೇಕಾಗಿತ್ತು ನಾವೆಲ್ಲರೂ. ಅದು ನಾವು ಅಲ್ಲದ ತಿಳುವಳಿಕೆ ಸಾಕಷ್ಟು ಮಾಡ್ಕೊಂಡು ನಿನ್ನ ಬಗ್ಗೆ ನೀ ತಿಳುವಳಿಕೆ, ನೀ ಯಾರು, ನಿನ್ನ ನಿಜ ಸ್ವರೂಪ ಏನು ಇದನ್ನು ವಿಚಾರ ಮಾಡೋದನ್ನು ಮನುಷ್ಯನ ಜನ್ಮದ ಲಾಭ. ಮನುಷ್ಯ ಕುಲದ ಜನನದ ಲಾಭ ತಾನಾರಂಭುದನ್ನು ತಿಳಿಯುವಂತ. ಇದರೊಳಗೆ ಯಾವುದು ನಾನು, ಯಾವುದು ನಾನಲ್ಲ ಅಂತ. ಇದ್ದ ವಸ್ತು ಸದ್ವಸ್ತು, ಕೆಡಲಾರ್ದಂಥ ವಸ್ತು ನಾನು ಅನ್ನೋದು ಬಿಟ್ಟು ಕೆಟ್ಟು ಹೋಗುವಂಥ ಇವನ್ನ ಹಿಡ್ಕೊಂಡು ಬರ್ತೀವಿ ನಾನು ನನ್ನದು ಅಂತ. ಎದಕ್ಕಂತೀವಿ? ಇದ್ದ ವಸ್ತುವಿಗೆ ಅಂತೀವೇನ ತೂರು ಎಡಗೋದಕ್ಕೆ ನಾನು ನಂದು ಅಂತೀವಿ. ಯಾವ ನೀನು ಅಲ್ಲ, ನಿನ್ನದು ಅಲ್ಲ. ತೂರು ಎಡಗುವಂಥವೆಲ್ಲ ಯಾವಾಗಲೂ ಇದ್ದ ವಸ್ತು ಯಾವುದೈತೆ ಅದ ನಿನ್ನ ಸ್ವರೂಪ. ಆ ಜ್ಞಾನ ನಿನಗೆ ಗಟ್ಟಿ ಆತಂದ್ರೆ ದುಃಖ ರಹಿತ ಆಗಿರ್ಲಿಕ್ಕೆ ಹೋದಕ್ಕೆ ನನಗೆ. ಏನು ನಾವು ಇವಾಗ ತೋರೆಡಗುವಂಥವು ನಾನು ನನ್ನದು ಅಂತಿದ್ರೆ ಅಭಿಮಾನ ಹಿಡ್ಕೊಂಡು ದುಃಖ ಪಡ್ಲಿಕ್ಕೆ ಇದಿಲ್ಲ. ಇದಕ್ಕಿದ್ದಂಗೆ ಇರುವುದಿಲ್ಲ. ನೀನೇ ಕಲ್ಪಿಸ್ಕೊಂಡು ನಾನು ಅಂತ. ನೀ ಎಷ್ಟು ಜನ್ಮ ಇದು ನಾನು ಅಂತ ತಿಳ್ಕೊಂಡ್ರು ನೀನಾಗಕ್ಕೆ ಶಕ್ಯನೇ ಇಲ್ಲ. ನೀನೇ ಬೇರೆ, ಇದೇ ಬೇರೆ. ಏನು ಅದಕ್ಕೆ ಈ ಶರೀರ ಇದ್ದಾಗ ನೀನಲ್ಲದ್ದು ಯಾವುದು, ನೀ ಯಾವುದನ್ನು ತಿಳ್ಕೊಂಡು ನೀ ಅಲ್ಲದರ ಸಂಬಂಧ ತಪ್ಪಿಸ್ಕೊಂಡಿರೋ ಪ್ರಯತ್ನವನ್ನು ಮಾಡು. ನಿರಂತರ ಪ್ರಯತ್ನ ಬೇಕು. ನಮಗೆ ಆರಾಮ್ ಬೇಡ ಅನ್ನೋರು ಯಾರ್ದಾರು ಹೇಳಿ ಜಗತ್ತಿನಾಗ? ಎಲ್ಲ ವಸ್ತುಗಳನ್ನ ತಿರಸ್ಕಾರ ಮಾಡ್ತೀವಿ. ನಿಮ್ಮನ್ನು ನೀವು ತಿರಸ್ಕಾರ ಮಾಡ್ತೀರಿ. ನಿಮ್ಮನ್ನು ಬಿಟ್ಟು ನಿಮಗೆ ಇರಾಕ್ ಬರ್ತೈತೇನ? ನೀವು ಅಲ್ಲದನ್ನೆಲ್ಲ ಬಿಟ್ಟು ಇರಾಕ್ ಬರ್ತೈತಿ. ಬಿಡ್ತಿಲ್ಲೋ ಅದನ್ನು? ಶರೀರ ಮೊದಲು ಮಾಡಿಕೊಂಡು ಎಲ್ಲ ಉಪಾಧಿಗಳ ಸಂಘವನ್ನು ಕೈ ಬಿಡ್ತೇವೆ.
ಯಾಕಂದ್ರೆ ನೀವು ಅಲ್ಲದಂತ ಅದನ್ನು ಕೈ ಬಿಡ್ತೀವಿ, ನಿಮ್ಮನ್ನು ನಿಮಗೆ ಬಿಟ್ಟರಕ್ಕಾಗತ್ತೆ ನಾವು ಏನು? ನಿನ್ನಂಗೆ ಯಾವುದೂ ಇಲ್ಲ ಈ ಜಗತ್ತಿನಾಗ. ಅದಕ್ಕೆ ನಾಮಿಲ್ಲ, ರೂಪಿಲ್ಲ. ನಾಮ ರೂಪ ಹಿಡ್ಕೊಂಡು ಕುಂತೀಯ, ಕಲ್ಪಿಸ್ಕೊಂಡು ಕಲ್ಪಿತ ನಾಮ ಕಲ್ಪಿತ ರೂಪ, ನಾನು ನನ್ನದು ಅಂತ ಅದ್ರ ಅಭಿಮಾನ ಹಿಡ್ಕೊಂಡು ಕುಂತೀವಿ. ಎಲ್ಲದರಲ್ಲಿ ಮಿತ ಆಗಿರ್ಬೇಕು ನೋಡ್ರಿ. ಅತಿ ಆದ ಕೆಲಸ ಆಗೋದಿಲ್ಲ. ಅತಿ ತಿಂದರೂ ಆಗೋದಿಲ್ಲ, ಅತಿ ಕೆಲಸ ಮಾಡಿರೂ ಆಗೋದಿಲ್ಲ, ಅತಿ ನಿದ್ದೆ ಮಾಡಿರೂ ಆಗೋದಿಲ್ಲ. ಮಿತವಾಗಿ ತಿನ್ನಬೇಕು, ಮಿತವಾಗಿ ಏನಾರ ಕೆಲಸ ಮಾಡಬೇಕು. ನಿದ್ರಿ ಸಹಿತ ಎಷ್ಟು ಬೇಕಷ್ಟ, ಅತಿ ನಿದ್ದೆ ಮಾಡೋಂಗೆ ಹತ್ತುದಿಲ್ಲ ಇದು. ನಿದ್ದೆ ಮಾಡೋ ನಿದ್ರಿ ವಿಲಾಸದಾಗ ಹೋಗ್ಬಿಡ್ತೈತಿ. ಏನು ನಿದ್ರಿ ವಿಲಾಸದಾಗ ನಿನ್ನ ಆಯುಷ್ಯ ಎಲ್ಲ ಹೋಗ್ಬಿಡ್ತೈತಿ. ಮಬ್ಬಿಗೆ ಬಂದ್ಬಿಡ್ತೈತಿ. ತಾಮಸಿ ಆಹಾರ ಮಬ್ಬಿಗೆ ಆಗ್ತೈತಿ. ಅದಕ್ಕೆ ಆಹಾರ ನಿಯಂತ್ರಣ ಇದ್ದಾಗ ಇವನ್ನೆಲ್ಲ ನಿದ್ರಿ ಕಡಿಮೆ ಮಾಡ್ಕೊಳಕ್ ಬರ್ತೈತಿ. ಎದ್ರ ಬಗ್ಗೆನೂ ಚಿಂತೆ ಮಾಡಕ್ಕೆ ಹೋಗ್ಬೇಡ ನೀವು. ಏಕಾದಾಗ ನಿನ್ನ ಬಗ್ಗೆ ಚಿಂತೆ ಮಾಡ್ತೀವಿ, ನೀ ಎಲ್ಲದ್ರ ಬಗ್ಗೆ ಮಾಡ್ತೀವಿ. ತೋರ್ಕಿ ಬಗ್ಗೆ ಚಿಂತೆ ಮಾಡ್ತೀವಿ. ಏನು ಚಿಂತೆ ಇರೋದಲ್ಲ, ಇದು ಹಿಂಗೆ ಇರಬೇಕು, ಕೆಡಬಾರ್ದು. ನಿನ್ನ ಬಗ್ಗೆ ಎಚ್ಚರ ಆತಂದ್ರೆ ಚಿಂತೆ ಮಾಡೋ ಅವಶ್ಯಕತೆನೇ ಬರೋದು. ಯಾಕೆ ನೀನು ಏನೂ ಆಗವಲ್ಲ, ಕೆಟ್ಟು ಹೋಗುವಂಥ ವಸ್ತು ಅಲ್ಲ. ನೀನು ನಾಶ ಆಗೋದಿಲ್ಲ, ಯಾವಾಗಲೂ ಇದ್ದದ್ದು. ಅಮೃತ ಸ್ವರೂಪನ ನೀನು ಅದೇ ಅನ್ನೋದು ನಿನಗೆ ಅನುಭವ ಬಂದ್ರೆ ಅದ್ರ ಬಗ್ಗೆ ಯಾಕೆ ಚಿಂತೆ? ಈ ಕೆಟ್ಟು ಹೋಗುವಂಥವು, ನಾಶ ಆಗುವಂಥವು, ಇವು ನಾನು ನನ್ನದು ಅಂತ ಹಿಂಗೆ ಇಟ್ಕೋಬೇಕಂತ ಹುಚ್ಚು ಪ್ರಯತ್ನ ನಡೆಸೀನಿ. ಇಟ್ಕೊಳಕ್ಕಾಕೈತೇನ್ರಿ ಇವನು ಬದಲಾಗದಂಗೆ, ಕೆಡದಂಗೆ? ಕೇಳಿದ್ದನ್ನು ನಾವು ಮನನ ಮಾಡ್ಲಿಕ್ಕೆ ನಿರ್ದಿಷ್ಟ ವೇಳೆ ಇಟ್ಕೋಬೇಕು. ಶ್ರವಣ ಆದ್ಮ್ಯಾಗ ಮನನ ಮಾಡ್ಬೇಕು ಅಂದ್ರೆ 5 ವೇಳೆ ಪೂಜೆಗೆ ಅಥವಾ ಧ್ಯಾನಕ್ಕೆ ಕೂಡೋರು ಎಷ್ಟು ಮಂದಿ ಇದ್ದೀರಿ? ಒಂದು ವೇಳೆ ಯಾರ ಕೂಡ್ತೀಯ? ಎಲ್ಲಿ ಬಿಡ್ರಿ ನಮ್ಗೆ ಬರೀ ಇಷ್ಟ ಕೇಳಿದ. ಹೌದು, 2 ಹೊತ್ತು ಆಯ್ತಪ್ಪ, ಇದು ಇನ್ನು 3 ಹೊತ್ತು ನೀವು ಕೂಡಬೇಕು. ಇಲ್ಲಿ ಕೂತು ಮತ್ತು ಇದು ಧ್ಯಾನ, ಶ್ರವಣ, ಮನನ, ನಿಧಿಧ್ಯಾಸನ ಇಲ್ಲಿ ನಡಿತೈತಿ. ಇದು 1-2 ಹೊತ್ತು ಆತಿಲ್ಲ, ಇದು ಇನ್ನು 3 ಹೊತ್ತು ಕೂಡ್ಬೇಕು ನೀನು. ಮಧ್ಯಾಹ್ನ, ಸಾಯಂಕಾಲ, ಮಧ್ಯರಾತ್ರಿ ಯಾಕ್ರಿ ಕೂಡ್ಬೇಕಾಗತ್ತೆ. ಬೆಳಗಿನ ಟೈಮ್ನಾಗ ಇದನ್ನು ಮಾಡ್ಕೊತ ಕುಂತಿ, ಇದನ್ನು ಯಾಕ್ರಿ ಹೇಳೋದು ಕೇಳೋದು. ಅಲ್ಲೇ ಶ್ರವಣ ಮಾಡೋದು, ಮನನ ನಡೆದು, ನಿಧಿಧ್ಯಾಸ ನಡೆದ ಸಮಾಧಿನೂ ಹತ್ಬೋದು ನಿಮಗೆ, ಮನಸ್ಸಿನಿಂದ ಇದ್ರೆ ಅಭ್ಯಾಸನೇ ಮಾಡಿದ್ರೆ. ಸಾಯಂಕಾಲ, ಮಧ್ಯಾಹ್ನ, ಮಧ್ಯರಾತ್ರಿ ಬ್ರಾಹ್ಮಿ ಮುಹೂರ್ತಗರ ಎದ್ದು ಇದಕ್ಕೊಂಡಿರ್ಬೇಕನ್ನೋದು. ಅದ ನೆನವಿನಾಗ ಕಾಲ ಕಳಿಬೇಕು ನಾವು. ಉದ್ದೇಶನ ಅದ ನಮ್ಗೆ. ನಮ್ಮ ಇರುವಿನ ನೆನಪು ಮಾಡ್ಕೊಳಿಕ್ಕೆ ಅಗದಿ ಶಾಂತ ವಾತಾವರಣ, ವಾಯುಮಂಡಲ ಸತ್ವ ಪ್ರಧಾನ ಇರ್ತೈತೆ. ಅವಾಗ ಮಲಿನ ಇರೋದಿಲ್ಲ. ಅವಾಗ 3 ಗಂಟೆಯಿಂದ ಏನು ವಾತಾವರಣ ಭಾಳ ಸತ್ವ ಪ್ರಧಾನ. ಆ ಟೈಮ್ನೊಳಗೆ ನೀ ಏನು ಮಾಡ್ತೀಯ ಅದೆಲ್ಲ ಸಕ್ಸಸ್ ಆಗುತ್ತೆ. ಅದಕ್ಕೆ ಒಳ್ಳೆಯ ಮುಹೂರ್ತ ಅಂದ್ರೆ ಅದ. ಇದನ್ನು ತಿಳ್ಕೊಳಿಕ್ಕೆ ನೀ ಲೌಕಿಕದಾಗಲಿ ಪಾರಮಾರ್ಥಕ್ಕಾಗಲಿ ಅದೇನೈತಲ್ಲ ಬೆಳಗಿನ ಏನು ಮುಹೂರ್ತ, ಅದರೊಳಗೆ ನೀ ಏನು ಮಾಡಿದ್ರು ಎಲ್ಲ ಯಶಸ್ವಿಯಾಗಿ. ಅದಕ್ಕೆ ದೌಡಿ ಹೇಳುವಂತ ಯಾಕೆ ಹೇಳ್ತಾರೆ? ಎದ್ರೆ ನೀನು ಲೌಕಿಕನೂ ಆಕತಿ, ಪಾರಮಾರ್ಥನೂ ಸಾಧಿಸ್ತದೆ. ಅರ್ಲಿ ಟು ಬೆಡ್ ಆ್ಯಂಡ್ ಅರ್ಲಿ ಟು ರೈಸ್ ಅಂತ. ಇದರಿಂದ ಬೆನಿಫಿಟ್ ಐತಿ. ನಿನ್ನ ಆರೋಗ್ಯನೂ ಸುಧಾರಿಸ್ತೈತಿ,
ನಿನ್ನ ತಿಳುವಳಿಕೆ ವಿವೇಕ ನಿನ್ನಲ್ಲಿ ಜಾಗೃತ ಆಕೈತಿ. ಮತ್ತು ನಿನ್ನ ಲೌಕಿಕ ಕೆಲಸ ಕಾರ್ಯಗಳು ಬಡತನ ಬರೋದಿಲ್ಲ ನಿನಗೆ. ಏನು ದೌಡು ಮಲ್ಲಿಗೆ ದೌಡು ಹೇಳೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ ಐತಿ. ನಾವು ಹತ್ತೇರೋ ಮಠ ಮುಸುಕ್ ಹಾಕೊಂಡು ಮಕ್ಕೊಂಡು ಹೇಳೋನ್ ತಡಿ ಹೇಳೋನ್ ಮುಗ್ಲಾರಿ ಮುಗ್ಗಲಿಗೆ ಮುಕ್ತಿ ಹೇಳಿರಿ ಏನು ಮಾಡೋದು. ಅದು ಏನು ಮಾಡಿದ್ರು ಮುಕ್ಳಿ ತೊಳ್ಕೋದು ಬಿಡು, ಹಗರ್ ಚಲೋ ಹೇಳಿರಿ ಅಂತ ಕಾಳು ಎತ್ತಿಗೆ ಹೋಪ್ ಅಂದಂಗೆ ಆತದ. ಮುಕ್ಳಿ ತೊಳ್ಕೋ ಸಹಿತ ಬಿಟ್ಟಿತ್ತು ಹಂಗಾಗಿ ಅದಕ್ಕೆ ನಾವು ಇದ್ರ ಲಾಭ ತಗೋಬೇಕು. ಏನು ದೌಡಿ ಹೇಳೋ ಅಭ್ಯಾಸ ಕಲ್ಕೊಂಡು ದೌಡಿ ರಾಮಿ ಮುಹೂರ್ತೊಳಗೆ ಎದ್ದು ಇನ್ನು ಹೊರಗೆ ಬಹಿರ್ ದೇಶಿಗೆಲ್ಲ ಹೋಗಿ ಬಂದು ಈ ಅಭ್ಯಾಸ ಕೂಡು. ನೀನು ಗಸಕನ ಅಲ್ಲೇ ಮುಸುಕ್ ಹಾಕೊಂಡು ಕುಂತಿ ಏನು ಮಾಡ್ತೀನಿ. ಕದಾ ತೆಗಿರಾಗ ಅಜ್ಜಾರು ಸಪ್ಪಳ ಆದ್ಕೂಲೆ ಇವರು ಬಸಕ್ಕನ ಮುಸುಕ್ ಹಾಕೊಂಡು ಕುಂತ ಬಿಡವ್ರು ಒಂದಷ್ಟು ಮಂದಿಯಲ್ಲಿ. ನಾವು ಇಳಿದು ಹೋಗಾಕ ಏನು ಮರ ಇವ್ರು ಅದು ತಿಮಿದು ಹೋಗವ್ ನಾವು ಏನು ದಾರಿಯಾರ ಬಿಡ್ರಿ ನಿಮ್ದು ಹೋಗ್ಲಿ ಅಂತ. ಇವ್ರ ಅಪ್ಪ ಒಬ್ಬವ ನಮ್ಮ ಗೌಡ ಎಲ್ಲಪ್ಪ ಗೌಡ್ರು ಅವ ಒಂದಷ್ಟು ಮಂದಿ ಕುಂತು ಬಿಡವ್ರು ಸಪ್ಪಳ ಆದ ಕೂಡಲೇ ಏನು ಅಷ್ಟು ಮಠ ಏನು ಇದ್ದಿದ್ದೇ ಇಲ್ಲ. ಅಜ್ಜಾರ ಕದ ತೆಗದನ ಸಪ್ಪಳ ಆದ ಕೂಡಲೇ ಮುಸುಕ್ ಹಾಕೊಂಡವ್ರು ಕುಂತು ಬಿಡವ್ರು ನಿಂಗೆ ಧ್ಯಾನಕ್ಕೆ. ಏನು ಕಾಳು ಮೇಳ ಹೌದಿಲ್ಲ. ಈ ಟೈಮ್ನಾಗ ಹೊರಗದು ಹೋಗಿ ಬಂದು ಧ್ಯಾನಕ್ಕೆ ಕುಂಡಿರ್ತಾರೆ. ಎದ್ದು ಕೂಡಲೇ ಆಕೈತೆ ನಿನಗೆ ಧ್ಯಾನ ಕುಂಡ್ರಕ. ಹೊರಗೆ ಹೋಗಿ ನಿನ್ನ ಜಲ ಮಲ ಅವನ್ನೆಲ್ಲ ಬಾಧೆಯನ್ನು ತೀರಿಸ್ಕೊಂಬಂದು ಧ್ಯಾನಕ್ಕೆ ಕೂಡ ಹೌದಿಲ್ಲ. ಇದ್ರ ಅಭ್ಯಾಸಕ್ಕೆ ಕೂಡ ಅಂದಾಗ ಇದನ್ನು ಸಾಧಿಸಾಕ ಬರ್ತದೆ. ಮಂದಿ ನೋಡಾಕಂತ ಮಂದಿ ಕಾಣಬಾರ್ದು ನೀ ಧ್ಯಾನಕ್ಕೆ ಕೂತದ್ದು ಹೌದಿಲ್ಲ. ಏನು ಮಾಡ್ತಾ ನೀವು ಬರೀ ಮಂದಿಗೆ ತೋರ್ಸಾಕ ಡೋಂಗಿ ಮಾಡೋದು, ಮಂದಿ ಕೂಡ ಇದ್ದಾಗ ಪುಸ್ತಕ ಓದೋದು ಹೌದಿಲ್ಲ. ಅವೆಲ್ಲ ಮಾಡಕ್ಕೆ ಹೋಗ್ಬಾರ್ದು. ಮಂದಿ ಇದ್ದಲ್ಲಿ ಅಂಥಲ್ಲಿ ಏನು ಕೆಲಸ ಐತಿ? ಯಾಕ್ರಿ ಏಕಾಂತದಲ್ಲಿ ಯಾರು ಇಲ್ದಲ್ಲಿ ಮಾಡಬೇಕಿಲ್ಲ. ಅದು ಜನಸಂದಣಿಯೊಳಗೆ ಆಗ್ಬೇಕು. ಸಂತ್ಯಾಗ ಇದನ್ನು ಹೇಳಿರ್ ಕೇಳ್ತಾರೆ ಯಾರ? ಯಾಕ್ರಿ ಸಂತ್ಯಾಗ ಇದನ್ನು ನೋಡಾಗ ಹೋಗೋ ನೀನು ಇದನ್ನೇನು ದಾದ ಮಾಡ್ತಾರೆ ಯಾರು? ತೊಂದರೆ ಕೊಡ್ತಾರೆ ನಿನಗೆ ಹೌದಿಲ್ಲ. ಅದಕ್ಕೆ ಮಾಡಕ್ಕೆ ಹೋಗಬೇಡ. ಗದ್ದಲದಾಗ ಅದನ್ನು ಮಾಡೋದು ಕೆಲಸ ಬಲು ಏಕಾಂತವಾಗಿರಬೇಕು. ಜನರ ಪರಿಚಯ ಇಲ್ಲದಿರಬೇಕು. ಹಿರಿದರ್ಶನವನ್ನು ಮಟ್ಟದಲ್ಲಿಡಬೇಕು. ಆಹಾರ ನಿಯಂತ್ರಣ ಬೇಕಿದೆ. ಮರೆಯಬೇಕು ಪ್ರಪಂಚ ವಾಸನೆಗಳು. ಈ ಜಗತ್ತಿನಿಂದ ಏನೂ ಮಾಡ್ಬೇಕನ್ನೋದು ಉಳಿಬಾರ್ದು. ನೀವು ಇಲ್ಲಿ ತನಕ ಮಾಡಿದೆ ಅಲ್ಲಿ ಏನಾಗೈತೆ ನೋಡ್ಕೊ ಅಂತ ತಿಳಿದ ದೋಷವನ್ನು ಕಂಡು ಬಿಡದನ್ನು ಆ ಚಾಡಿ ಬಿಡಿ ನನ್ನ ಅದ್ರಾಗ ಹೆಣಿಕೆ ಹಾಕೋದು, ಅದನ್ನು ಮಾಡಿನೇ ಇದನ್ನು ಮಾಡೀನಿ ಇಷ್ಟು ದಿನ ಮಾಡಿದ್ದು ಏನಾಗೈತೆ ನೋಡ್ಕೊ. ಏನು ಲಾಭ ಆಗೈತೆ ಅದರಿಂದ? ಅದು ಹೊಳಿಬೇಕಲ್ಲ ನಮ್ಗೆ. ಬಂದ ದಾರಿ ಏನು ಬಂದು ನೋಡೋದನ್ನು ಅವಲೋಕನ ಮಾಡಿ ನೋಡ್ಕೊ. ಏನು ಮಾಡಿದ್ಯಲ್ಲ ಇಷ್ಟು ದಿನ ಮಾಡಿದ್ದಿ, ಅದಕ್ಕೆ ಉಪಯೋಗ ಆಯ್ತು ನಿನಗೆ? ಏನೇನು ಮಾಡಿದ್ದೀಪ್ಪ ನೀನು? ಮುಂಜಾನೆ ಸಂಜೆ ಮಟ್ಟ ಮಾಡಿದ್ದು ಕೆಲಸ ಏನು ಮಾಡಿದಪ್ಪ? ಏನು ಲಾಭ ಮಾಡ್ಕೊಂಡೇವು? ಬರೀ ವಿಷಯ ಚಿಂತನೆಗಳು ಕಾಲ ಕಾಲದಿಂದ ವ್ಯರ್ಥ ಆಯ್ತು. ಬಂದದ್ದೇ ಅದಕ್ಕೆ ನೀವು ಉದ್ದೇಶ ಏನೈತಿ? ನಿನ್ನ ಕೆಲಸ ಏನಾರು ಆತನ ಇಲ್ಲಿ ಬಂದದ್ದು? ಕಾಯಂ ಇಲ್ಲ ಇರಾಕ್ ಬಂದಿಲ್ಲ ಇಲ್ಲಿ. ನಮ್ಮ ಕೆಲಸ ಮಾಡಿಕೊಂಡು ನಾವು ಮತ್ತೆ ಯಾಕ್ರಿ ಇದನ್ನು ಶರೀರ ಪಂಚಭೂತಾದಿಗಳಿಗೆ ಕೊಟ್ಟು ಹೋಗಿಬಿಡೋದು. ಅವನು ತೊಗೊಂಡದ್ದು ಅವನ್ನ ಹಿಡ್ಕೊಂಡೆ ನಾನು ನನ್ನದು ಅಂತ ಹಿಡ್ಕೊಂಡ್ಕೊ. ಇರಾಕ್ ಮನೆಗೆ ಕೊಟ್ರೆ ನಂದ ಅಂತ ತಿಳ್ಕೊಂಡ್ರೆ ಹೆಂಗೆ? ಪಂಚಭೂತಾದಿಗಳೆಲ್ಲ ಅವು ನಿನ್ನ ಕೆಲಸ ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ಅವು ಸಿಟ್ಟಿಗೆ ಇರ್ತಾವೆ. ಮತ್ತಾಗಿಂದ ನಿನಗೆ ಅವು ಪ್ರತಿಕೂಲ ಆಗಕತ್ತಿ ಬಿಡ್ತಾವೆ, ಅನುಕೂಲ ಆಗೋದಿಲ್ಲ. ನಿನ್ನ ನಿಜವನ್ನ ನೀ ತಿಳ್ಕೊಳ್ಳಿ ಅಂತ ಅವು ಅನುಕೂಲ ಆಗ್ಯಾವ. ಈಗ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವು ಪ್ರತಿಕೂಲ ಆಗಕ್ಕೆ ಹೋಗ್ತಾವೆ ಹೌದಿಲ್ಲ. ಬರೀ ವಿಷಯ ಚಿಂತನ ಇದಕ್ಕಾಗಿ ಉಪಯೋಗ ಮಾಡ್ಕೊಂಡು ಏನು ಉಪಯೋಗ? ನಿನ್ನನ್ನು ನೀ ತಿಳ್ಕೊಳ್ಳೋ ಸಂಬಂಧ ಇದನ್ನು ಶರೀರ ಯಾಕ್ರಿ ಧಾರಣ ಮಾಡಿದ್ದೈತಿ. ಅದನ್ನು ಮಾಡ್ಕೊಳ್ಳಿಲ್ಲ ಅಂದ್ರೆ ಹೌದಿಲ್ಲ. ಅದ್ರ ಕೆಲಸ ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ಮನುಷ್ಯನ ಜನ್ಮಕ್ಕೆ ಬಂದ್ಮೇಲೆ ಮನುಷ್ಯನ ಜನ್ಮ ಕೆಲಸ ಮಾಡಲಿಲ್ಲ, ಮನುಷ್ಯನ ಜನ್ಮದ ಕೆಲಸ ಎಲ್ಲ ವ್ಯರ್ಥ ಹೌದಿಲ್ಲ. ಅದನ್ನು ಮಾಡಲಿಲ್ಲ ಅಂದ್ರೆ ನೀವು ಏನು ಮಾಡಿದಂಗೆ ಆಯ್ತು? ಮನುಷ್ಯನ ಜನ್ಮಕ್ಕೆ ಬಂದದ್ದೆಲ್ಲ ವ್ಯರ್ಥ ಆಯ್ತು. ಹಾಳು ಮಾಡಿದ ಪಾಪಕ್ಕೆ ಗುರಿ ಆದ
ಹ್ಞೂ ಇದು ಲಾಭ ಮಾಡ್ಕೊಳ್ಳಿಲ್ಲ ಅಲ್ಲ. ಹ್ಞೂ ಮತ್ತು ಅವೆಲ್ಲ ಪಂಚಭೂತಾದಿಗಳು ಅವು ಪ್ರತಿಕೂಲ ಆಗಕೈತಿ ಬಿಡ್ತಾವೆ ಹೊತ್ತಾಗಿಂದ. ಏನೋ ಇವಾಗ ಮಾಡ್ಕೊಳ್ಳಿ ಕೆಲಸ ಅಂತ ಅನುಕೂಲ ಆಗಿತ್ತು, ಪ್ರತಿಕೂಲ ಆಗಕೈತಿ ಬಿಡ್ತಾವೆ. ಏ ನೋಡ್ರಿ ನೀವು ಬೇಕಾದ್ರೆ ನಿಷ್ಠೆಯಿಂದ ಅಭ್ಯಾಸದಾಗ ತೊಡಗಿದ್ರೆ ನಿನಗೆ ಅನುಕೂಲಕ್ಕಾಗಲ್ಲ ಅವು. ನಿನಗೆ ಅಭ್ಯಾಸಕ್ಕೆ ತೊಡಗಕ್ಕೆ ತಯಾರಿಲ್ಲ ನಾವು, ಮತ್ತು ಕಂತ್ರಾಟಕ್ಕೆ ಬೀಳಾವು. ಅದು ಇಂಥವೆಲ್ಲ ಮಾಡಾಕತ್ತಾರೆ ಇದೇನು ಉಪಯೋಗ ಆಗೋದು ಅಂತ ತಿಳ್ಕೊಂಡು ಇದನ್ನು ಅವು ತಮ್ಮ ಇದನ್ನು ಕಸ್ಕೊಂಡ್ಬಿಡ್ತಾವೆ. ಬ್ಯಾಡ ಸರಿ, ಇದಕ್ಕೆ ಉಪಯೋಗ ಇಲ್ಲ ಅಂತ, ಇದು ಉಪಯೋಗ ಆಗೋದಿಲ್ಲ, ಇದು ದುರುಪಯೋಗ ಮಾಡ್ಕೋತೈತೆ. ಏನು ಎಲ್ಲ ಗಟ್ಟಿದ್ದಾಗ ಮಾಡ್ಕೊಡಿಲ್ಲ ಕೆಲಸ. ಎಲ್ಲ ಕತಿ ಮುಗಿದ ಮ್ಯಾಗ ಅವಲ್ಲಿ ಬಡ್ಕೋತೈತೆ ಅಣ್ಣ. ಎಲ್ಲಿ ಸುಡ ನಾಟಕ ಆಗಲಿ ಅಂತ ಬಡ್ಕೊಳ, ಮತ್ತು ನಾಟಕ ಆದಿಂದ ಮತ್ತು ಅದಕ್ಕೆ ಹೋಗವ. ಅದಿಲ್ಲ ಇಲ್ಲಿ ಬರೋದು ಅದ್ರ ಸಂಬಂಧ ಶರೀರ ನಾಟಕ ಮಾಡ್ಕೊ, ಶರೀರ ನಾಟಕ ಆಗೋರು ಮತ್ತು ಬಾಳೆ ಬಡ್ಕೊಳಕ್ಕೆ ಹೋಗ, ಬಾಳೆದಕ್ಕನ ಹೋಗ. ಏನು ಮಾಡಿದಂಗೆ ವ್ಯರ್ಥ ಹೌದಿಲ್ಲ. ಹ್ಞೂ ಎಲ್ಲ ತಿಳಿದ ಮ್ಯಾಗ ಪುನಃ ಅದ್ರಾಗ ಹೆಣಿಕೆ ಹಾಕೋ ಕೆಲಸ ತಿಳಿದೇ ಇಲ್ಲ ಅಂತ ಅರ್ಥ. ಹ್ಞೂ ಜ್ಞಾನಿಗಳಿಗೆ ಕರ್ತೃತ್ವ ಭೋಕ್ತೃತ್ವ ಬುದ್ಧಿ ಇರುವುದಿಲ್ಲ ಅವನು. ಅಜ್ಞಾನವನ್ನು ಕಳ್ಕೊಂಡವಾಗ ತನ್ನ ಭಾವನೆಯನ್ನು ಕೈಬಿಟ್ಟು ಆತ್ಮಭಾವದಲ್ಲಿ ನೆಲೆಯಾಗಿ ನಿಂತವಾಗ ಏನಾರು ಮಾಡ್ಬೇಕನ್ನೋದಿಲ್ಲ ಅವಾಗ. ಕರ್ತವ್ಯಮ್ಮನ ಬಿದ್ದೈತೆ ಅಂತ ಜ್ಞಾನಾಮೃತೇನ ತೃಪ್ತಶ್ಯ. ಅವ ಜ್ಞಾನಿಗೆ ಯಾವ ಕರ್ತವ್ಯನೂ ಇಲ್ಲ. ಏನಾರ ಇಟ್ಕೊಂಡು ಹೊಂದೋಕ್ಕಿಂತ ಮೊದಲು ಅವ್ನು ಕರ್ತವ್ಯ ಮಾಡ್ಬೇಕಾಗದನ್ನು ಹೊಂದೋ ಮಠ. ಅದನ್ನು ಹೊಂದಿದ ಮ್ಯಾಗ ಏನು ಮಾಡ್ಬೇಕು ಅನ್ನೋದು ಹೇಳ್ತೀವಿ. ಇನ್ನೇನು ಬೇಡಲಿ, ಇನ್ನೇನು ಮಾಡಲಿ ನಾನು ಅಂತ. ಮಾಡಬೇಕಾದದ್ದೇನೂ ಉಳಿಲಿಲ್ಲ, ಎಲ್ಲವನ್ನು ಮಾಡಿದಂಗೆ ಆತ. ಸರ್ವಂ ತೇನ ಕೃತಂ, ಸರ್ವಂ ತೇನ ಪಠಿತಂ, ಸರ್ವಂ ತೇನ ತ್ಯಕ್ತಂ. ಮಾಡಬೇಕಾದದ್ದು ಎಲ್ಲವೂ ಅವನಿಂದ ಮಾಡಲ್ಪಟ್ಟಿತು. ವಿಷಯದ ಆಶೆಯನ್ನು ಕಳೆದುಕೊಂಡವನಿಂದ ಎಲ್ಲವೂ ಮಾಡಲ್ಪಟ್ಟಿತು. ಮತ್ತು ಕಳ್ಕೊಳ್ಳಿಲ್ಲ ಅಂದ್ರೆ ನೀ ಏನು ಮಾಡಿದ್ರು ಉಪಯೋಗಿಲ್ಲ. ವಿಷಯದ ಆಶೆ ಹೋಗಲಿಲ್ಲ ಅಂದ್ರೆ ಮಾಡಿದ್ದೆಲ್ಲ ಉಪಯೋಗ, ಏನು ಉಪಯೋಗ? ಹೋಗ್ಬೇಕಾದ ನೀವು ಎಳ್ಳಷ್ಟು ಉಳಿಬಾರ್ದು, ಸ್ವಲ್ಪ ಉಳಿಯದಂತೆ ಅದನ್ನು ನಾಶ ಮಾಡ್ಕೊಂಡಾಗ ನೀವು ಮಾಡಬೇಕಾದಂಥ ಕರ್ತವ್ಯ ಏನು ಉಳಿದಿಲ್ಲ ಅಂತ. ಅದನ್ನು ಕಳ್ಕೊಳ್ಳೋ ಸಂಬಂಧ ನೀ ಪ್ರಯತ್ನ ಮಾಡಬೇಕಾಗೈತಿ. ಸತ್ಸಂಗದೊಳಗೆ ಸೇವಾ ಕಾರ್ಯಗಳನ್ನು ಯಾಕ್ರಿ, ಒಳ್ಳೆಯ ಕರ್ಮಗಳನ್ನು, ಸತ್ಕ್ರಿಯೆಗಳನ್ನು, ವಿಷಯದ ಆಶಾ ಸಂಬಂಧ ಕಳ್ಕೊಳ್ಳೋ ಸಂಬಂಧ ಇವನ್ನೆಲ್ಲ ಮಾಡಬೇಕು. ಪುಣ್ಯ ಕರ್ಮಗಳನ್ನು ಇಷ್ಟೆಲ್ಲ ಮಾಡಿ ಅದನ್ನು ಕಳ್ಕೊಳ್ಳಿಲ್ಲ ಅಂದ್ರೆ ಉಪಯೋಗ ಏನು? ಮತ್ತು ಲಾಭ ಇಲ್ಲ, ನೀವು ವ್ಯರ್ಥ ಆದಂಗೆ ಆಯ್ತು ನಿಮ್ಗೆ. ಏನು ಸಾಮಾನ್ಯ ಜನರಿಗೆ ವಿಷಯ ವಾಸನ ಇರ್ತೈತಿ, ಅದರ ಪ್ರಕಾರವಾಗಿ ಮತ್ತೆ ಜನ್ಮ ತಾಳ್ಬೇಕಾಗತ್ತೆ. ಜ್ಞಾನಿಗಳಿಗೆ ವಾಸನ ಎಲ್ಲ ನಾಶ ಮಾಡ್ಕೊಂಡಿರ್ತಾನೆ, ಅವಾಗ ಪುನಃ ಜನ್ಮ ಇಲ್ಲ ಅವಾಗ. ಏನು ಪುನರ್ಜನ್ಮಕ್ಕೆ ಕಾರಣೀಭೂತವಾದಂಥ ವಾಸನೆಗಳು ಅವಾಗಿಲ್ಲ. ಅಂಥ ಮನಸ್ಸು ನಾವು ಪರಿಶುದ್ಧ ಆಗೈತೆ. ಅವನ ಮನಸ್ಸು, ನಮ್ಮ ಮನಸ್ಸು ವಾಸನೆಗಳೇ ಉಳ್ಕೊಂಡವು. ಬೀಜ ರಾಗ ವಿಷಯಗಳ ಮ್ಯಾಗಿನ ಆಸಕ್ತಿ ಐತಿ ಒಳಗೆ ಅಂದಾಗ ಮನಸ್ಸು ಸ್ವಚ್ಛ ಆಗಿಲ್ಲ, ಅದು ಮತ್ತೆ ಜನ್ಮಕ್ಕೆ ಬರ್ತೈತಿ. ರಾಗದಿಂಬೇರಿನ್ನು ಭವ ಬೀಜ ಮುಂಟೆ. ಯಾವ್ದ್ರ ಮ್ಯಾಗರ ಆಸಕ್ತಿ ಇನ್ನ ಐತಿ ಅಂದ್ರೆ ಅದು ಮತ್ತೆ ಬರುದನ್ನ ಅದು ಹುಟ್ಟಿಟ್ಟು ಬರ್ತೈತಿ. ಎಷ್ಟು ಹೇಳ್ತಿದ್ದೆಲ್ಲಪ್ಪ ಶಾಸ್ತ್ರ, ಮತ್ತೆ ಯಾಕೆ ಬಂದೆ ಅಂದ್ರೆ ಏನು ಬಿಡೋಪ್ಪ, ಮಂದಿಗೆ ಅಷ್ಟ ಹೇಳಾಕ ನನಗೆ ಉಪಯೋಗ, ತನಗೆ ಲಾಗು ಮಾಡ್ಕೊಳಕ್ಕಾಗೋದು. ಇನ್ನೊಬ್ಬರಿಗೆ ಹೇಳಕ್ಕೆ ಜಿಗದ್ ಹೇಳಕ್ಕೆ ಬರ್ತೈತಿ, ನಮಗೆ ನಿನಗೆ ಹೇಳ್ಕೊಂಡೇನು? ಪರೋಪದೇಶ ಪಾಂಡಿತ್ಯ ಅದು ಮುಕ್ತನನ್ನು ಮಾಡೋದಿಲ್ಲ. ನೀನು ಜನ್ಮ ಅಂತ ತಿರ್ಗಾಕರ್ತೈತಿ, ಅಹಂಕಾರ ಬಂದ್ಬಿಡ್ತೈತಿ ನನಗೆ.
ಜನರು ಹೊಗಳಾಕೈತಿದ್ ಕೂಡಲೇ ಬಂದು ಬಿಡ್ತೈತೆ ನಿನಗೆ ತಲೆಯಲ್ಲಿ ಅಹಂಕಾರ. ಭಾಳ ಶಾನೆ ಅದ ಇಂಥವ್ ಹೇಳವನ ಹೊಗಳಿದ ಕೂಡಲೇ ಬಂದು ಬಿಡ್ತೈತೆ ನಿನಗೆ. ಏನು ಅಂಥದಕ್ಕೆಲ್ಲ ಮಳ್ಳಾಗಕ್ಕೆ ಹೋಗ್ಬಾರ್ದು. ಜಗತ್ತನ ಯಾಕ್ರಿ ಏನು ಬೇಕಾದ ಸೊಪ್ಪು ಹಾಕ್ಬಾರ್ದು ನೋಡ್ರಿ. ಜ್ಞಾನಿಗಳು ಏನು ಶಾಸನ ಮಾಡಿದ್ರು ಜೀವಿಗಳ ಕಲ್ಯಾಣಕ್ಕೋಸ್ಕರವಾಗಿ ಮಾಡ್ತಿರ್ತಾರೆ ಅವರು. ಏನು ಅವರಿಂದ ಆ ಜೀವಿಗಳ ಪುಣ್ಯ ಇದ್ರೆ ಹಂಗೆ ಮಾಡ್ಲಿಕ್ಕೆ ಹಸ್ತದ. ಏನು ಅವನು ಏನೂ ಮಾಡೋದಿಲ್ಲ ಅಂದ್ರೂ ಸದಾ ಅವ ಅದನ್ನು ಯಾಕೆ ಮಾಡ್ತಾನಂದ್ರೆ ಆ ಜೀವಿಗಳ ಪುಣ್ಯ ಸಂಬಂಧ ಅವಾಗ ಅನುಗ್ರಹ ಆತಿ ಅಂತ. ಜೀವಿಗಳ ಕಲ್ಯಾಣಕ್ಕೋಸ್ಕರ ಆ ಭಾವ ಸಹಿತ ಇರುವುದಿಲ್ಲ ಅವರಿಗೆ. ತನ್ನಿಂತಾನ ಹಂಗೆ ಏನಪ್ಪ ನಿಮ್ಮ ಪುಣ್ಯ ಹಂಗೆ ಮಾಡಕ್ಕೆ ಹಚ್ತೀನಿ ನೋಡಂತಿದ್ರು ಅಜ್ಜ. ಇಲ್ಲಾಂದ್ರೆ ಅವ್ರಿಗೆ ಏನು ನಿಮ್ಮ ಪುಣ್ಯ ಅದ. ಮಹಾತ್ಮರಿಂದ ಎಂಥವ್ರು ಭೇದ ಬುದ್ಧಿ ಹೇಳಿಸ್ಕೊಳ್ಳುವಷ್ಟು ಪುಣ್ಯ ಇತ್ತಂದ್ರೆ ಮಾಡ್ಲಿಕ್ಕೆ ಹಚ್ತೈತೆ ಅವ್ನು. ಏನು ಅವ್ಗೆ ಮಾಡ್ಬೇಕನ್ನೋದು ಇರೋದಿಲ್ಲ, ಬಿಡ್ಬೇಕನ್ನೋದು ಇರೋದಿಲ್ಲ ಅವ್ನು. ಏನು ನಿಮ್ಮ ಪುಣ್ಯ ಇತ್ತಂದ್ರೆ ಹಂಗೆ ಮಾಡಕ್ಕೆ ಹಚ್ತೈತೆ ಅವನಿಂದ. ಏನು ಯಾವ ವಿದ್ಯಾವಂತ ಇರ್ತಾನ ಅವನಲ್ಲಿ ವಿನಯ ಇರ್ತೈತಿ. ಹೌದು, ವಿದ್ಯಾ ಅಂದರೆ ಇದಕ್ಕೆ ಇದಕ್ಕೆ ಅಂತಾರೆ ದುಃಖದಿಂದ ಬಿಡುಗಡೆ ಮಾಡುವಂಥ ವಿದ್ಯೆ. ಅವನಲ್ಲಿ ಸಮಾಧಾನ ಶಾಂತಿ ಇರ್ತದೆ. ವಿದ್ಯಾ ವಿನಯೇನ ಶೋಭತೆ ಅಂತ. ವಿನಯನ ಅದಕ್ಕೆ ಭೂಷಣ ವಿದ್ಯಾವಂತಗೆ. ಅವನು ವಿನಯನ ಇರಲಿಲ್ಲ ಅಂದರೆ ವಿನಯಿತನ ಇರಲಿಲ್ಲ ಅಂದರೆ ವಿನಮಿತನ ಹೋದರಿಂದ ಉಪಚಾರ ಮಿನ್ನುಂಟೆ ಎಂದರು. ನೀ ಯಾರಿಗೇನು ಕೊಡೋದು ಬೇಕಾಗಿಲ್ಲ, ವಿನಯಿತನದಿಂದ ಇದ್ದರೆ ಸಾಕು ನೀನು. ಅಂತಹ ಒಳ್ಳೆಯ ಭಾವನೆ, ಒಳ್ಳೆಯ ಮಾತುಗಳು ಇಂಥವನು ಕೊಟ್ಟರೆ ಸಾಕು. ನೀ ಜಗತ್ತಿನ ಸಾಮಾನ್ಯ ಏನು ಕೊಡೋದು ಬೇಕಾಗಿಲ್ಲಪ್ಪ. ಅದೇ ಉಪಚಾರ. ಯಾರು ಅತಿಥಿಗಳು ಬಂದಾಗ ಬರ್ರಿಪ್ಪ ಕೂಡ್ರಿ ಚಂದನ ಮಾತು ಮಾತಾಡಿದ ಅಂದ್ರೆ ಯಾಕ್ರಿ ಅದೇ ಉಪಚಾರ ಮಾಡಿದಂಗೆ. ನೀವು ಅವ್ರನ್ನ ಎತ್ತಬೇಕತ್ತ ಯಾಕ್ರಿ ಮಾತಾಡಿದ್ರೆ ಅವ್ರಿಗೆ ನೋವಾಗುವಂಥ ಮಾತು ಮಾತಾಡೋದು. ನೀ ಶಾನೆ ಆದೇನೆ ದೊಡ್ಡ ಇದು ಬಂದ್ಬಿಡ್ತೈತಿ ನೀವು. ಹೌದಿಲ್ಲ, ವಿನಯಿತನ ಇರ್ತೈತಿ ಅವಾಗ ನಿಜವಾಗಿ ಇದ್ದವನು. ಭಾಳ ವಿನಯಿತನ ಇರ್ತೈತಿ ಅವನು. ಏನು ವಿದ್ಯಾವಂತ ಇದ್ದ ಅಂದ್ರೆ ಅವಾಗ ಪಂಡಿತ ಅಂತಾರೆ. ಎಲ್ಲರಲ್ಲಿ ತನ್ನನ್ನು ಕಾಣುವಂಥ ಮನೋಭಾವನೆಯಲ್ಲಿ ಜಾಗೃತಿ ಇರ್ತದೆ. ಏನು ಅನ್ಯ ಆಲೋಚನೆಗಳನ್ನು ಮಾಡೋದು ಯಾವಾಗ ನೀವು ಬಿಡ್ತೀರಿ ನೋಡ್ರಿ, ಅವಾಗ ನಿಮಗೆ ಇದು ಅನುಭವ ಬರ್ತೈತಿ, ಆನಂದದ ಅನುಭವ. ಆ ಸೂತ್ರ ಹತ್ತೈತಿ. ಏನು ಅವ ನಮ್ಮನ್ನು ಮರಿ ಮಾಡಿದ್ದು ಅನ್ಯ ಆಲೋಚನೆಗಳ ಎಲ್ಲ ಕೈ ಬಿಡಬಾರ್ದು. ಎಲ್ಲ ಕಲ್ಪನೆಗಳನ್ನು ಆಲೋಚನೆಗಳನ್ನೆಲ್ಲ ಕೈ ಬಿಟ್ಟಾಗ ಪ್ರತಿಯೊಬ್ಬರಿಗೆ ಇದು ಅನುಭವ ಬರ್ತದೆ ನಮಗೆ. ಏನು ತ್ರಿಪುರ ಸಂಹಾರಿ ಅಂದರೆ ಈ ಮೂರು ಅವಸ್ಥೆಗಳನ್ನು, ಮೂರು ಪಟ್ಟಣಗಳನ್ನು ನಾಶ ಮಾಡ್ಕೊಂಡವು. ಎಚ್ಚರ, ಕನಸು, ನಿದ್ರೆ ಇವು ಬರ್ದಂಗೆ ಮಾಡ್ಕೊಂಡವು. ಪುನಃ ಈ ಭಾವ ಬರ್ದಂಗೆ ಮಾಡ. ಏನು ತ್ರಿಪುರ ಸಂಹಾರಿ ಅಂದರೆ ಮೂರು ಅವಸ್ಥೆಗಳ ಸಂಬಂಧವನ್ನು ತಪ್ಪಿಸ್ಕೊಂಡಾಗ. ಏನು ಅವಾಗ ಜ್ಞಾನಿಗೆ ಎಚ್ಚರ ಇಲ್ಲ, ಕನಸಿಲ್ಲ, ನಿದ್ರೆ ಇಲ್ಲ. ಯಾವಾಗಲೂ ಅವ ಯೋಗ ನಿದ್ರೆಯೊಳಗೆ ಇರ್ತಾನೆ. ಮೂರು ಅವಸ್ಥೆಗಳನ್ನು ದಾಟಿದವು. ಅವು ಮಾಡಬೇಕಾದಂಥ ಕರ್ತವ್ಯ ಏನೂ ಇಲ್ಲ. ನಾವು ಹೊಳ್ಳೆ ಇದ್ದ ಅವಸ್ಥೆ ಇದ್ರಾಗಿನ ಆಸಕ್ತಿ ಹೋಗಲ್ಲ ನಮಗೆ. ಅದ್ರಾಗ ಹೆಚ್ಚು ಎಚ್ಚರಿಕೆ ಅವಸ್ಥೆ ಅದ ಆಸಕ್ತಿ ಎಷ್ಟು ಗಟ್ಟಿ ಹಿಡ್ದ ಖರೆ ಇದ ಸುಖರೂಪ ಅಂತ. ಕನಸಿನ ಬಗ್ಗೆ ಅಷ್ಟು ಚಿಂತೆ ಮಾಡೋದಿಲ್ಲ. ಹೌದಿಲ್ಲ, ನಿದ್ದೆ ಆದ್ರೆ ಮಬ್ಬನ್ಯಾಗ ಹೋಗ್ಬಿಡ್ತೈತಿ. ಹೌದಿಲ್ಲ, ಈ ಎಚ್ಚರಿಕೆ ಅವಸ್ಥೆ ಏನಿದೆ ಅತಿ ಕಾಟ ಕೊಡೋ ಅವಸ್ಥೆ ಅಂದರೆ ಹೆಚ್ಚು ಸಂಕಟ ಕೊಡೋ ಅವಸ್ಥೆ ಇದು. ಇದು ಕನಸು ಅಂತ ತಿಳ್ಕೊ. ಎಚ್ಚರಿಕೆ ಒಳಗೆ ಮಾಡೋದೆಲ್ಲ ಇದು ಕನಸಿನ ವ್ಯವಹಾರ. ಇದ್ರಾಗ ಉಣ್ಣೋದು ತಿನ್ನೋದು ಎಲ್ಲ ಇಂದ್ರಿಯಗಳ ಸಂಪರ್ಕ ಇವೆಲ್ಲ ಸ್ವಪ್ನ ಸಮಾನ ಅಂತ ತಿಳಿದು ಬಿಡು ಅಂದ.
ಏನು ಇಂದ್ರಿಯ ಸಂಪರ್ಕ ಭೋಗ ವ್ಯವಹಾರ ಎಚ್ಚರಿಕೆ ಒಳಗೆ ಮಾಡ್ತೇವಲ್ಲ, ಇದೆಲ್ಲ ಕನಸಿನಾಗ ಆದದ್ದಪ್ಪ ಇದು ಅಂತ. ಇದನ್ನು ಕನಸು ಎಂದು ಅರಿ ಅಂತ. ಏನು ಇವೆಲ್ಲ ಮಾಡ್ತೇವಲ್ಲ, ಇವನ್ನೆಲ್ಲ ಬಯಸಿ ಅವನ್ನೆಲ್ಲ ಉಣ್ಣೋದು, ತಿನ್ನೋದು, ಮೂಸಿ ನೋಡೋದು, ಮುಟ್ಟೋದು ಎಲ್ಲ ಕನಸಿನ ವ್ಯವಹಾರದಾಗ ಆದಂಗೆ ಆತಪ್ಪ ಇದು. ಕನಸಿನಾಗ ಆದಂಗೆ ಆತ್ಬಿಡೋದು. ಕನಸಿನ ಸ್ವಪ್ನ ಸಮಾನ ಅಂತ ತಿಳ್ಕೊಂಡು ವಿಷಮ ಸಂಸಾರವಿದನು ಕನಸು ಎಂದು ಅರಿ. ಕನಸಿನೇನು ವ್ಯವಹಾರದಂಗೆ ಆತಿದು ಅಂತ ತಿಳ್ಕೊಂತ ಇದು ಖರೆ ಅಂತ ತಿಳ್ಕೊಬೇಡದು ಅಂತ. ಮಕ್ಕಳನ್ನ ಹಡದಿ ಎಲ್ಲ ಮಾಡಿದಿ, ಎಲ್ಲ ಮಾಡಿದ ಕನಸಿನಾಗ ಆಡಿದಂಗೆ ಆತಪ್ಪ ಇದು. ಕನಸಿನ ಬಾಳೆ ಎಚ್ಚರ ಆದ ಮ್ಯಾಗ ಅದಕ್ಕೆ ಎಳ್ಳಷ್ಟು ಮಹತ್ವ ಹೊಡೆದು ನಾವು ಏನು ಮಾಡೋದೆಲ್ಲ ಎಲ್ಲ ಕನಸಿನ ವ್ಯವಹಾರ. ಕನಸಿನಂತೆ ಕೆಡುವುದೆಂದು ಎಚ್ಚರ ಆದ ಮ್ಯಾಗ ಇದಕ್ಕೆ ಮಹತ್ವ ಉಳಿಲಿಲ್ಲ. ನಿಜದ ಎಚ್ಚರಿಕೆಯನ್ನು ಮಾಡಿಕೊಂಡ ಮ್ಯಾಗ ಇದೆಲ್ಲ ವ್ಯವಹಾರ ಎಲ್ಲ ಕನಸಿನಂತೆ ತೋರಿ ಅಡಿಬಿಡ್ತು. ಅವಾಗ ಅವಾಗ ಚಿಂತೆ ಇಲ್ದಂಗೆ ಅದು ಏನು ನೋಡಿ, ಚಿಂತೆ ಕಳ್ಕೊಂಡು ಆರಾಮಿರ್ಬೇಕು ಅನ್ನೋಂಗಿದ್ರೆ ಯಾವಾಗಲೂ ಇದು ಚಿಂತನದ ಆತ್ಮಚಿಂತನದ ಅಭ್ಯಾಸದಾಗ ತೊಡಗು. ಅಲ್ಲಿ ಅಂದ್ರೆ ಹೋಗ್ಕೊಂತ ಹೋಗು. ಏನು ಆತ್ಮಚಿಂತನೆಯನ್ನು ಬಿಟ್ಟು ಅನ್ಯ ಚಿಂತನೆಯನ್ನು ಮಾಡಬಾರ್ದು ಅಂತ ವೇದಗಳು ಸಾರ್ತವನು. ನೆಮ್ಮದಿಯಿಂದ ಬದುಕಬೇಕಾತಂದ್ರೆ ಏನು ಅನಾತ್ಮ ಚಿಂತನೆಯನ್ನು ನೆಮ್ಮದಿಯಿಂದ ಬದುಕಾಕ ಹಚ್ಚೋದಿಲ್ಲ ನಿನ್ನದು. ಏನು ಸಮಾಧಾನ ಶಾಂತಿಯನ್ನು ಕೆಡಿಸಿ ಬಿಡ್ತೈತೆ. ಬೇಕಾದಂಥ ಸಮಾಧಾನ ಅಂದರೂ ನೆಮ್ಮದಿ ಹಾಳು ಮಾಡಿಬಿಡ್ತೈತಿ. ಅದಕ್ಕೆ ಅದು ಮಾಡಬೇಡ, ಮಾಡಿ ಕೆಡಬೇಡ ಅಂತ ಎಚ್ಚರಿಕೆ ಕೊಟ್ಟಾರೆ. ಅದೊಂದು ಪುಣ್ಯ ಬೇಕಲ್ಲ, ಯಾವಾಗಲೂ ಆತ್ಮಚಿಂತನದ ತೊಡಗಬೇಕನ್ನುವಂಥ ಭಾಗ್ಯ ಬೇಕಲ್ಲ. ಅದಕ್ಕೆ ಅಂಥ ಒಂದು ಒಳ್ಳೆಯ ಕರ್ಮಗಳನ್ನು ನಾವು ಮಾಡೋಕ್ಕೆ ಕಲಿಬೇಕು. ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡುವಂತ ಅದನ್ನು ಮಾಡಾಕ್ತಾ ಇರಲಿಲ್ಲ ನಾವು. ಅದನ್ನು ಮಾಡಿದಾಗ ನಮಗೆ ಅದರ ಫಲ ಸಿಗ್ತೈತಿ. ಏನು ಇದ್ರ ಕಡೆ ಒಲವು ಆಕೈತಿ. ಪುಣ್ಯ ಕರ್ಮಗಳನ್ನು ಮಾಡೋದ್ರಿಂದ ಈ ಕಡೆ ಒಲವು ಆಕೈತಿ. ಇದು ಹೇಳಿದ್ದೆ ತಿಳಿದೈತಿ. ಪುಣ್ಯ ಇರಲಿಲ್ಲ ಅಂದ್ರೆ ಈ ಕಡೆ ಒಲವುನೂ ಆಗೋಲ್ಲ, ಹೇಳಿದ್ದನ್ನು ತಿಳಿದಿಲ್ಲ. ತುಗುಡಿಸಿ ಎದ್ದು ಮನೆಗೆ ಹೋಗಿ ಕೆಲಸ ಏನು ಕೇಳಿದ್ರು ಏನು ಹೇಳಿದ್ರುನೋಪ್ಪ ನನಗೂ ಇದಾಗಲಿ ಬಿಡುತ್ತೆ. ಸುಮ್ಮನೆ ನಿದ್ದೆ ಹೊಡೆದು ಎದ್ದು ಬಂದೇ ಬಿಟ್ಟಿರ್ಬೋದು. ಯಾಕೆ ಒಲವಿಲ್ಲ ಕೇಳ್ತೇವೆ ನಾವು. ಒಲವಿನಿಂದ ಕೇಳಿದ್ರೆ ಹೆಂಗಾಕಿತ್ತು. ಇದು ನಮ್ಮೆ ನಲವೇರಿ ಕೇಳ್ತದೆ. ಒಲವಿನಿಂದ ಕೇಳಿದ್ರೆ ಪರಿವರ್ತನೆ ಆಕೈತಿ, ಪರಿಣಾಮ ಆಕೈತಿ. ಕೊಡ ಡಬ್ಬಾಕಿ ನೀರು ಸುರಿದ್ರೆ ಏನಾಕೈತಿ. ನಾವು ಸುಖ ಹೊಂದಬೇಕಂತೇಳಿ ಏನೆಲ್ಲ ಪ್ರಯತ್ನ ಮಾಡೇವಿ, ಅದರಿಂದ ಏನು ಲಾಭ ಆಗೈತೆ ನೋಡ್ಕೊ. ಸುಖ ಹೊಂದ್ರ ಬದಲಾಗಿ ದುಃಖನ ಹೊಂದ್ಲಿಕ್ಕತ್ತೆ. ಯಾಕೆ ಇಲ್ಲದಲ್ಲಿ ಹುಡುಕಾಗತ್ತಿ ನೀವು. ವಿಷಯ ವಸ್ತುಗಳಲ್ಲಿ ಸುಖ ಸಿಗ್ತದೆ ಅಂತ ಯಾರು ಹೇಳಿದ್ರು ನಿಮಗೆ? ಅವ ಬಿಡು. ವಿಷಯ ಚಿಂತನೆಯನ್ನು ಕೈ ಬಿಟ್ಟಾಗ ಆರಾಮ. ತೊರೆ ವಿಷಯವನ್ನು ತೊರೆದು ನಿರ್ವಿಷಯದಳು ಕರಿಗೊಂಡು ನಿಲ್ಲಿ ನೀನೇ ಸುಖಿಯಪ್ಪೆ ಅಂತ. ಸುಖ ಹೊಂದಿದವರೆಲ್ಲ ವಿಷಯ ಚಿಂತನೆಯನ್ನೆಲ್ಲ ಕೈ ಬಿಟ್ಟು ಸುಖ ಹೊಂದಿದ್ರಿಲ್ಲ. ಬರೇ ವಿಷಯ ಚಿಂತನೆ ಅದ ವ್ಯಸನದಾಗಿದ್ದವಾಗ ಏನಾಗ್ತದೆ. ಸಿಗ್ತೈತೋ ಇಲ್ಲೋ ಅದು ಏನು ಮಾಡ್ಬೇಕಾದ್ರೆ ಸಂಬಂಧ ಏನೆಲ್ಲ ಹುಚ್ಚು ಪ್ರಯತ್ನ ನಡೆಸಿ ಅವನು ದೊರಕಿಸ್ಕೊಳ್ಳೋ ಸಂಬಂಧ. ರೆಡಿ ಇದ್ದದ್ದನ್ನು ಹೊಂದಾಕವಲ್ಲ, ಇಲ್ಲದನ್ನು ಬಯಸ್ತಾನ. ಹಂಗೆ ಮಾಡಿದ್ರೆ ಸುಖ ಸಿಗ್ತೈತಿ, ಹಿಂಗೆ ಮಾಡಿ ಹೆಂಗೆ ಮಾಡಿದ್ರೆ ಸುಖ ಇಲ್ಲಪ್ಪ. ಯಾವಾಗಲೂ ಇದು ರೆಡಿ ಇದ್ದದ್ದೈತಿ, ಇದನ್ನು ನಾವು ಬಯಸಬೇಕಾಗೈತಿ. ಸಿದ್ಧವಾಗಿರ್ತಕ್ಕಂಥ ವಸ್ತುವಿನ ಅದರ ಇಚ್ಛಾ ಮುಕ್ತಿ ಹೊಂದಬೇಕನ್ನುವಂಥ ಇಚ್ಛಾ ಬೇಕು ನಮ್ಗೆ. ದುಃಖರಹಿತ ಆಕಿ ಅವಾಗ ದುಃಖರಹಿತ ಆಗಿರ್ಲಿಕ್ಕೆ ಬರ್ತೈತಿ. ಇಲ್ಲ ಅಂದ್ರೆ ಮತ್ತು ದುಃಖ ಜನ್ಮ ಜನ್ಮಾಂತರ ದುಃಖದ ಪರಂಪರೆ ಹಂಗೆ ಮುಂದುವರಿತೈತಿ ನೋಡಿ. ಮಾತು ಮನಗಳಿಂದ ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ, ಪರಂ ಜ್ಯೋತಿ ಬೆಳಗುತ್ತಿದೆ ಅಂತ. ಅದು ಮನುಷ್ಯನ ವ್ಯವಹಾರ, ಮಾತು ಕೃತಿಗಳು ಎಲ್ಲ ಬಂದ್ ಆಗ್ಬೇಕು. ಮೌನ ಆಗ್ಬೇಕು. ಸುಮ್ಮನೆ ಇರಿಸ್ಬೇಕು. ಮನಸ್ಸನ್ನು ಸುಮ್ಮನೆ ಇರಿಸಿದಾಗ ಈ ಸೂತ್ರ ನಮ್ಗೆ ಸುಮ್ಮನೆ ಇದ್ದಾಗ ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತದೆ. ಅದನ್ನು ಮಾಡೋದು ಕಠಿಣ ಆಗೈತಿ. ಸುಮ್ಮನೆ ಇರಿಸು ಏನಾದ್ರು ಮಾಡೋದು ಹಗರಾಗೈತಿ. ಸುಮ್ಮನೆ ಇರೋದು ಭಾಳ ಕಠಿಣ.
ಸುಮ್ಮನೆ ಇರೋಕೆ ಏನಾರು ಮಾಡ್ಬೇಕಾಗಿತ್ತೇನ್ರಿ? ಸುಮ್ಮನೆ ಇರೋಕೆ ಏನಾರು ಮಾಡ್ಬೇಕಾಗೈತಿ? ಏನೂ ಮಾಡ್ಬೇಕಾಗಿಲ್ಲ. ಮಾಡೋದೆಲ್ಲ ಕೈ ಬಿಟ್ಟು ಸುಮ್ಮನೆ ಅದನ್ನು ಅನುಭವಿಸ್ಬೇಕು. ಅಂದಾಗ ನಮಗೆ ಇದು ಅನುಭವ ಬರ್ತೈತಿ. ಅಭ್ಯಾಸ ಬಲಿಬೇಕು ನೋಡ್ರಿ. ಬಲ್ತಾಗಿದೆ ನಮಗೆ ಮುಂದುವರಿಯಾಕೆ ಬರ್ತೈತಿ. ಅದನ್ನು ಅನುಭವ ತೊಗೊಳಕ್ಕಿಲ್ಲ, ಅದನ್ನು ಸಾಧ್ಯನೇ ಇಲ್ಲ. ಅಷ್ಟೇ ಮಾಡಿ ಕಣ್ಣು ಮುಚ್ಕೊಂಡು ಎದ್ದು ಸಟಕನ ಎಲ್ಲಿ ತಿಳಿಬೇಕಿದು? ಒಳಗೆ ಆಂತರಿಕವಾಗಿ ಗಾಢವಾದ ಅಭ್ಯಾಸ ನಡಿಬೇಕು. ಏನು ಶರೀರ ಬಿಡಮಟ್ಟ ಈ ವಿಷಯಗಳ ಸಂಬಂಧ ಹಿಡ್ಕೊಂಡಿದ್ದ ಇದ್ರ ಆರ್ಬಾರ ಹಿಡಿಬೇಕಾಗತ್ತಿಲ್ಲ. ಇವು ಕೆಡಬಾರ್ದು, ಇವನು ಹಿಂಗೆ ಇಟ್ಕೋಬೇಕು, ಸಮಿತೈತಿ ಅನ್ನೋ ಚಿಂತೆ. ಏನು ಮಾಡಿ ಬದುಕ್ಯಾರ? ಏನು ಮಾಡವ ನೀನು? ಬದುಕಿಗೆ ಸಾರ್ಥಕತೆ ಆಗ್ಬೇಕು ಅನ್ನೋಂಗಿದ್ರು ನಿಜವನ್ನ ನೀವು ತಿಳ್ಕೊರಿ. ಏನು ಬಾಳೆದಾಗಿ ಏನು ಹೊಸದೈತಿ ನೋಡಿ? ತಿರ್ಗಾ ಮರ್ಗ ಅದಾವುದಿಲ್ಲ. ಮಾಡಿದ್ದ ಮಾಡೋದು, ನೋಡಿದ್ದ ನೋಡು. ಏನು ಮಾಡ್ಯಾರ ನಿನಗೆ ನೆಮ್ಮದಿ ಸಿಗ್ತೈತೆ? ಎಲ್ಲರೂ ಎಲ್ಲನೂ ಮಾಡ್ಯಾರ ಆರಾಮಿರ್ಬೇಕಂತ. ಅವ್ರು ಏನಾಗೈತೆ ನೋಡ್ಕೊ ಹಂಗಾರ. ಇದ್ರ ಬೆನ್ನು ಹತ್ತಿದವ್ರು ಯಾರು? ಯಾಕ್ರಿ ಆರಾಮದಾರ? ಬಾಳೆದ ಬೆನ್ನು ಹತ್ತಿದವ್ರು ಇನ್ನು ನಾಳೆ ಸಿಗ್ತೈತಿ ನಾಳೆ ಸಿಗ್ತೈತಿ ಅಂತ ಬೆನ್ನು ಹತ್ತಿ ಎಷ್ಟೋ ನಾಳೆಗಳು ಹೋದವು, ಎಷ್ಟೋ ಜನ್ಮಗಳು ಕಳೆದು ಹೋದವು. ಇನ್ನುವರೆಗೂ ಅದು ನಿರಾಶೆ, ದುಃಖ ಹಂಗೆ ಕಾಯಂ ಹಂಗೆ ಐತಿ. ಈಗ ಶರೀರ ಹೋಗೋದ್ರೊಳಗಾಗಿ ನಮ್ಮ ಕೆಲಸ ಮಾಡಬೇಕು. ನಮ್ಮ ನಿಜದ ಎಚ್ಚರಿಕೆಯನ್ನು ಮಾಡ್ಕೋಬೇಕು. ಎಚ್ಚರಿಕೆಯನ್ನು ಮಾಡ್ಕೋಬೇಕಾದ್ರೆ ಅಂತಃಕರಣ ದೋಷಗಳು ಏನೇನದ ಅವನ್ನೆಲ್ಲ ತೆಗಿಬೇಕು. ಅಂತಃಕರಣ ಸ್ವಚ್ಛ ಆಗದ ಹೊರತು ನಾವು ಯಾರಿದ್ದೇವೆ ತಿಳ್ಕೊಳಕ್ಕೆ ನಮಗಾಗೋದಿಲ್ಲ. ಅದಕ್ಕೆ ಬಿಟ್ಟು ಬಿಡದ ಇದ್ರ ಕರ್ಮವನ್ನು, ಈ ಅಭ್ಯಾಸ ಶ್ರವಣ ಮನ ನಿಧಿಧ್ಯಾಸನದ ಕರ್ಮವನ್ನು ಮಾಡುವುದು, ಇದೇ ಕರ್ಮ. ಆತ್ಮಸುವಿಚಾರದ ಕರ್ಮ ಬಿಟ್ಟು ಬಿಡದೆ ನಡಿಬೇಕು ನೋಡಿದು. ಎಡೆಬಿಡದೆ ನಡಿಬೇಕಿದು ಆತ್ಮಸುವಿಚಾರದ ಕರ್ಮ. ಎಡೆಬಿಡದೆ ನಡೆದ್ರೆ ಇದು ನಮಗೆ ಹೊಳಿತೈತಿ ನೋಡಿ. ಅದನ್ನು ನಾವು ಮಾಡಾಕ್ತಾ ಇರಲಿಲ್ಲ. ಅದು ಇಲ್ಲೇ ನಮಗೆ ಬರ್ತೈತೆನ ಇದು? ಆ ಕರ್ಮಗಳನ್ನು ಬರೀ ಹೊಟ್ಟೆ ತುಂಬಿಕೊಳ್ಳೋದು ಅಷ್ಟೇ ನಡೆಸಿದ್ವಿ. ನೆತ್ತಿ ತುಂಬಿಕೊಳ್ಳೋದು, ಮನಸ್ಸಿಗೆ ಸಮಾಧಾನ ಶಾಂತಿ ಆಗೋದು ಏನಾರ ನಡೆಸೇನು? ಇದರಾಗಿ ನೀ ತೊಡಗಿದಂದ್ರೆ ತನ್ನಿಂದ ತಾನ ನಡೀತೈತೆ. ಅದು ವ್ಯವಹಾರ ಅದಿಲ್ಲ. ಬರೀ ಇದನ್ನು ಬಿಟ್ಟು ಅದನ್ನು ನಡೆದಂದ್ರೆ ಎಲ್ಲ ಕಳ್ಕೊತೀನಿ ಅದನ್ನು. ಅದಿಲ್ಲ. ಮುಖ್ಯವಾಗಿ ಇದನ್ನು ನೀ ಅಭ್ಯಾಸ ಮಾಡಾಕೈತಿ ಅಂದ್ರೆ ತನ್ನಿಂದ ತಾನೇ ಹೆಂಗೆ ನಡೀತೈತೆ ನೋಡು, ವ್ಯವಸ್ಥಿತವಾಗಿ ನಡೀತೈತೆ ಅದು. ನೀವೊಂದು ನಿಷ್ಠೆಯಿಂದ ಈ ಆತ್ಮಚಿಂತನದ ಅಭ್ಯಾಸದಾಗ ತೊಡಗಿದೆ ಅಂದ್ರೆ ತನ್ನಿಂದ ತಾನೇ ಎಲ್ಲ ಕಡಿಮೆ ಕೋತ ಬರ್ತದೆ. ಏನು ಮಾಡಬೇಕಾದದ್ದು ಏನೂ ಉಳಿದಿಲ್ಲ. ಈಗ ಮನುಷ್ಯನ ಜನ್ಮದಾಗ ಅದನ್ನು ಮಾಡ್ಕೊಳಿಕ್ಕೆ ಬರ್ತೈತಿ, ಮಾಡ್ಕೋರಿ ಅದನ್ನು ತಗೊಳ್ಳಿ. ಇದು ಹೋಗೋದ್ರೊಳಗೆ ಬಾಕಿ ಜನ್ಮದಾಗ ಬರೋದಿಲ್ಲ. ಅಲ್ಲಿ ಕತ್ಲ. ಇತರೆ ಜನ್ಮ ಯಾವ ವರ್ಗಕ್ಕೂ ಸಾಧ್ಯ ಇಲ್ಲ. ಏನು ಮನುಷ್ಯನ ಜನ್ಮವನ್ನು ಹೊರತುಪಡಿಸಿ ಇನ್ನುಳಿದ ಎಷ್ಟು ಪ್ರಕಾರದ ಜೀವರಾಶಿಗಳಿದಾವೆ, ಯಾವಕ್ಕೂ ಸಾಧ್ಯ ಇಲ್ಲ. ಅವು ಮಾಡಿದ ಕರ್ಮಕ್ಕನುಸಾರವಾಗಿ ಅದನ್ನು ಅನುಭವಿಸಾಕ ಹುಟ್ಟ್ಯಾವು. ಗಿಡಗಂಟಿಗಳಾಗಿ ಹುಟ್ಟ್ಯಾವು. ಪಾಪ ಕರ್ಮದಿಂದ ಅವು ಗಿಡ ಮರ ಕ್ರಿಮಿಗಳ ರೂಪ ಆಗಿ ಅಂದಾರಲ್ಲ. ತಲೆ ತೆಳಗೆ ಮಾಡಿ ಮುಗುಳಿ ಮ್ಯಾಲ ಮಾಡಿ ನಿಂತಾವು, ಗಜುಮ್ ನಿಂತಾವು. ಗಜುಮ್ ನಿಂದಿಸ್ತೇನೆ ಅಂದಾರಲ್ಲ. ಮತ್ತು ಹೀನ ಕರ್ಮಗಳನ್ನು ಮಾಡಿದಾಗ ಅಂಥ ಜನ್ಮ ಬರ್ತದೆ. ಅವನು ಪಾಪ ಕಳ್ಕೊಳಕ್ಕೆ ಅವು ಹಣ್ಣು ಕೊಡ್ತಾವ, ಕಟ್ಟಿಗೆ ಕೊಡ್ತಾವ, ನೆರಳು ಕೊಡ್ತಾವ, ಪರೋಪಕಾರಕ್ಕಾಗಿ ಮೀಸಲಾಗಿ ಅದಾವು. ಹಂಗೆ ಮಾಡಿ ತಮ್ಮ ಪಾಪ ಕಳ್ಕೊತಾವ ಗಿಡ ಬಳ್ಳಿ. ಯಾಕ್ರಿ? ಅದಕ್ಕಿಂತ ಕೇಳಾದೆಲ್ಲೋ ನೀನು. ನೀನಾರಿಗಾದೆಯೋ ಎಲೆ ಮಾನವ, ಗಿಡಬಳ್ಳಿಗಿಂತ ಕಡೆಯಾದನಲ್ಲ. ಯಾರಿಗೂ ಉಪಯೋಗ ಬರ್ದಂಗೆ ಆದೆಲ್ಲ ನಿನ್ನ ಜೀವನ. ಎದಕ್ಕೆ ಉಪಯೋಗ? ಪರೋಪಕಾರಕ್ಕಾಗಿ ಮೀಸಲಾಗಿ ಇಟ್ಕೋಬೇಕು ಅಂತ ಹೇಳ್ತಾರೆ ಶರೀರ. ಯಾಕ್ರಿ? ಇದು ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಅಂತ.
ನಿನ್ನ ಸಚ್ಚಿದಾನಂದ ಸ್ವರೂಪವನ್ನು ಹೊಂದಲಿಕ್ಕೆ ಸಾಧನ ಆಗ್ಬೇಕಾದ್ರೆ ನೀ ಪುಣ್ಯ ಕರ್ಮಗಳನ್ನು ನೀವು ಮಾಡಬೇಕು. ಅವಾಗ ಇದು ಬರ್ತೈತೆ ನಿನಗೆ. ಇನ್ನೊಬ್ಬರಿಗೆ ಪೀಡಾ ಕೊಡ್ಕೊಂತ ಅಡ್ಡಾಡಿದ್ರೆ ಪಿಸಾಚಿ ಇವಾಗ ತಿರುಗಬೇಕು. ಪಾಪ ಕರ್ಮದ ಫಲ ಮತ್ತು ಜನ್ಮ ಜನ್ಮಾಂತರ ಪಿಸಾಚಿಯಾಗಿ ತಿರುಗೋದು ನೀನು. ಎಂದು ಮುಕ್ತಿ ನಿನಗೆ ಅವಾಗ. ಇದರಿಂದ ಬಿಡುಗಡೆ ಆಗೋದು ಯಾವಾಗ? ಮೊದಲು ಹೀನ ಕರ್ಮಗಳನ್ನು ಮಾಡಿ ಹೀನ ಜನ್ಮ ಬರ್ತೈತಿ ನಿನಗೆ. ಅದಕ್ಕೆ ಮಹಾತ್ಮರು ಎಚ್ಚರಿಕೆ ಕೊಟ್ಕೊಂತ ಬಂದಾರೆ. ಯಾರು ಹೇಳ್ಬೇಕು ನಿಮಗೆ ಅದನ್ನು? ಯಾರೂ ಹೇಳೋದಿಲ್ಲ ನಿಮಗೆ. ನಾವು ಏನು ಮಾಡಾಕತ್ತೇವಿ, ಅದರಿಂದ ಏನಾಕೈತಿ ಅನ್ನೋದನ್ನು ತಿರುಗಿ ನಾವು ವಿಚಾರ ಮಾಡೋದಿಲ್ಲ. ಹಂಗೆ ಕಣ್ಣು ಮುಚ್ಕೊಂಡು ಮಾಡ್ತೇವೆ ಅದನ್ನು ವ್ಯವಹಾರ. ಅದರ ಪರಿಣಾಮ ಏನಾಕೈತಿ ನೋಡ್ಕೋರಿ. ಎತ್ತಾಗ ಹೊಂಟಿರಿ ನೋಡ್ಕೋರಿ. ನಮ್ಮ ಜೀವನ ಎತ್ತಾಗ ಹೊಂಟೈತಿ. ಸುಖದಡೆಗೆ ಏನು ದುಃಖದಡೆಗೆ ಹೊಂಟೈತಿ ನೋಡಿ. ಕತ್ತಲೆಡೆಗೆ ಹೊಂಟೈತಿವೇನು ಬೆಳಕಿನಡೆಗೆ ಹೊಂಟೈತಿವಿ ಅಂತ. ಅದೇ ಹೇಳ್ಯಾರ ನಾನು, ಕತ್ತಲೆಯಿಂದ ಬೆಳಕಿನಡೆಗೆ ಬಾ ಅಂತ. ಅಮೃತ ಮೃತ್ಯುವಿನಿಂದ ಅಮೃತದೆಡೆಗೆ. ಅಸತೋ ಮಾಂ ಸದ್ಗಮಯ ತಮಸೋ ಮಾಂ ಜ್ಯೋತಿರ್ಗಮಯ ಮೃತ್ಯೋರ್ಮಾಂ ಅಮೃತಂ ಗಮಯ. ಅಮೃತತ್ವದ ಕಡೆಗೆ ಸಾಗಲಿ ನಿನ್ನ ಜೀವನ ಯಾತ್ರ. ಎತ್ತಾಗ ಹೊಂಟಿ ನೋಡ್ಕೋ, ಎದ್ರ ಬೆನ್ನು ಹತ್ತಿ ನೋಡ್ಕೋ. ಇವತ್ತು ತೋರೆಡುವಂಥ ವಿಷಯ ವಸ್ತುಗಳು ಬೆನ್ನು ಹತ್ತೀನಿ ಎಂದ ಸುಖ ಶಾಂತಿಯನ್ನು ಹೊಂದೋದು ಎಂದ ನೀನು? ತೃಪ್ತಿ ಅನ್ನೋದಿಲ್ಲ ನಿನಗೆ. ಜನ್ಮ ಜನ್ಮಾಂತರ ದುಃಖ ಅನುಭವಿಸ್ಬೇಕಾಗುತ್ತೆ, ನರಕವನ್ನು ಹೊಂದೋದು. ಬಾಳೆದ ಬೆನ್ನು ಹತ್ತಿದೆ ಅಂದ್ರೆ ನರಕನ ನಿನಗೆ. ಅದು ಯಾರಿಗೆ ನೆಮ್ಮದಿ ಐತೆ ಹೇಳ್ರಿ? ಇದ್ರ ಬೆನ್ನು ಹತ್ತಿ ನಾವು ನೆಮ್ಮದಿ ಹೊಂದಿದವ್ರು ಯಾರು? ಒಬ್ಬರ ಜಗತ್ತಿನ ಇತಿಹಾಸದೊಳಗೆ ತೆಗೆದು ತೋರಿಸಿ ನೀವು. ಬಾಳೆ ಬೆನ್ನು ಹತ್ತಿದವ್ರು ಯಾರು ಸುಖ ಹೊಂದ್ಯಾರು? ಅದರ ನೆನಪಿನಿಂದ ದುಃಖ ಶುರುವಾತು. ನಮ್ಮಪ್ಪ ಬಾಳೆದ ನೆನಪು ಮಾಡ್ತಿದ್ದಾನೆ. ಯಾರದಾರ ಒಂದು ನಮ್ಮ ಮನೆಯ ನಮ್ಮ ಹೊಲ ನನ್ನ ಮಕ್ಕಳು ಹಿಂಗದ ಒಂದು ಬಳೆ ಸುದ್ದಿ ತೆಗಿತಿದ್ರನ ಯಾರು? ಯಾವ ಮಹಾತ್ಮ ಆ ವಿಷಯ ಚಿಂತನದೊಳಗೆ ಕಾಲು ಕಳೆದಾರ ಹೇಳಿ? ನಮಗೆ ಮತ್ತು ಅದೇ ಕೆಲಸ ಬರೀ ಅದ್ರಾಗ ಕಾಲು ಕಳೆದು ಮುಂಜಾನೆ ಸಂಜೆ ಮಟ್ಟ ವಿಷಯ ಚಿಂತನದೊಳಗೆ ಕಾಲು ಕಳೆದು ಇದ್ದ ಸಮಾಧಾನ ಕೆಡಿಸ್ಕೊಂಡ್ರೆ ನೀನು ಕೆಟ್ಟ ಇನ್ನೊಬ್ಬರನ್ನು ಕೆಡಿಸ್ಬೋದು. ಇದ್ರಾಗ ಕಾಲು ಕಳೆದಿಲ್ಲ. ಯಾಕೆ ವ್ಯರ್ಥ ವೇಳೆ ಕಳೀತಿ ಅದ್ರಾಗ? ನಿಜವನ್ನು ತಿಳ್ಕೊ. ಏನು ನಿನ್ನ ನಿಜವಿದನೆ ತಿಳಿಯೋ ಬೇರೆನ್ನದಲ್ಲಿ ಮನುಜ ಅಂತ. ವ್ಯರ್ಥ ವೇಳೆ ಕಳೆಯಕ್ಕೆ ಹೋಗ್ಬೇಡ. ಆಯುಷ್ಯದ ವೇಳೆಯನ್ನು ನೀ ಸಾರ್ಥಕ ಮಾಡ್ಕೊಂಡದ್ದಂದ್ರೆ ಇದೇ ವೇಳೆ, ಈ ಚಿಂತನೆಗಳು ಕಳೆದ ವೇಳೆ ಅಂದ್ರೆ ಉಪಯೋಗ ಮಾಡ್ಕೊಂಡಂಗೆ ನಿನ್ನ ಆಯುಷ್ಯದ ವೇಳೆಯನ್ನು. ಬರೀ ವಿಷಯ ಚಿಂತನದ ಕಾಲ ಸತ್ವರಿ ಅದಕ್ಕಂತ. ಎಷ್ಟು ಜನ್ಮ ಆದರೂ ನಿನಗೆ ಬುದ್ಧಿ ಬರೋದು ನಿನಗೆ. ಮತ್ತು ಅದ ಚಳಿನ ಹೋಗೋದು. ಯಾಕೆ ಸಂಸ್ಕಾರ ಮೇಲೆ 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 ನೀ ಕಿವಿಗೆ ಬೀಳಾಕೈತೆ. ಬೇಕಾದಂಥ ದಡ್ಡದನಂದ್ರು ಅವನಲ್ಲಿ ಪರಿವರ್ತನೆ ಆಗೈತಿ ಇರ್ತೈತೆ. ಅದು ಬದಲಾವಣೆ ಆಕೈತಿ ನೋಡ್ರಿ ನೀವು. ಬೇಕಾದಂಥ ಪಾಪಿ ಅದನಪ್ಪ, ದುಷ್ಟದನಂದ್ರು ಅವ್ರಿಗೆ ಹೊಳಿತೈತೆ ಅದು. ಏನು ಪಿಸಾಚಿಗಳಿಗೆ ಹೊಳಿತೈತಿ, ನಿಮಗೆ ಹೊಳಿವಲ್ದಲ್ವ ಅಂತಿದ್ರ. ಅವು ಪರಿವರ್ತನೆ ಅದು ಹೌದಿಲ್ಲ? ಅವು ಕೇಳಿ 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 ಹೌದಪ್ಪ ಇದು ಅವು ಬದಲಾವಣೆ. ಅದು ಇನ್ನೊಮ್ಮೆ ಮಾಡೋದಿಲ್ಲಪ್ಪ ಇಂಥವೆಲ್ಲ. ನಾವು ಜನ್ಮ ಸಾರ್ಥಕ ಮಾಡ್ಕೋಬೇಕು ಅನ್ನೋದು ಅವು ಕಥತಿ. ನಮಗೆ ಹೊಳಿದಿಲ್ಲ ಅದು. ಅದಕ್ಕಿಂತ ನಾವು ನಾಳೆ ಪಿಸಾಚಾಗ ಅವ್ರನ್ನ ಹೌದಿಲ್ಲ? ಅದ್ರ ಬೆನ್ನು ಹತ್ತಿರ ಮತ್ತೆ ಬರುವುದ ಅದು. ಮಾಡಿದ ಹೀನ ಕರ್ಮಗಳನ್ನು ಮಾಡ್ತೀವಿ. ವಿಷಯದ ಆಶಯ ಸಂಬಂಧ ಏನೇನು ಕಂತ್ರಾಟ ಮಾಡ್ತೀವಿ. ಎಷ್ಟು ಮಂದಿಗೆ ಪೀಡಾ ಕೊಡ್ತೀನಿ. ಅದರ ಫಲ ಉಣ್ಬೇಕಾದ್ರೆ ಮತ್ತು ಜನ್ಮ ಬರುವುದ ಅದು. ಪಿಸಾಚಿ ಜನ್ಮ ದುಃಖ ಅನುಭವಿಸೋಕ್ಕದು. ಏನು ಅದಕ್ಕೆ ಉತ್ತಮ ಕರ್ಮಗಳನ್ನು ಮಾಡಿದ್ರೆ ನಿಮಗೆ ಉತ್ತಮ ಜನ್ಮ ಬರ್ತದೆ. ಅದನ್ನು ಮಾಡಿರಿ. ಮನುಷ್ಯನ ಜನ್ಮದಾಗ ಏನು ಮಾಡುತ್ತೆ ಅದೆಲ್ಲ ದಾಖಲಾತಿ ಆಕೈತಿ. ಈಗ ಮಾಡ್ಕೋರು, ಒಳ್ಳೆಯದನ್ನು ಮಾಡುವಂತ. ಅದಕ್ಕೆ ಮಹಾತ್ಮರು ಹೇಳ್ಯಾರ, ಇನ್ನೊಬ್ಬರಿಗೆ ಹಿತ ಆಗೋದನ್ನು ಮಾಡಪ್ಪ, ಪುಣ್ಯ ಕರ್ಮಗಳನ್ನು ಮಾಡು. ಅದು ನಿನ್ನ ಉನ್ನತ ಸ್ಥಿತಿಗೆ ಒಯ್ದು ಮುಟ್ಟಿಸ್ತೈತೆ. ಪಾಪ ಕರ್ಮಗಳನ್ನು ಮಾಡಿದ್ರೆ ಹೀನ ಸ್ಥಿತಿ ಬರ್ತೈತಿ. ಮತ್ತೆ ನಿನಗೆ ಏನು ಜನ್ಮ ಜನ್ಮಾಂತರ ತಿರುಗಬೇಕಾಗೈತಿ. ಏನು ಮನುಷ್ಯನ ಜನ್ಮ ಸುಖ ಹೊಂದಲಿಕ್ಕೆ ಸಾಧನ ಐತಿ ಏನೋ ದುಃಖ ಹೊಂದಲಿಕ್ಕೆ ಸಾಧನ ಐತಿ? ಮನುಷ್ಯ ಕುಲದ ಜನನದ ಲಾಭ ದುಃಖದಿಂದ ಬಿಡುಗಡೆಯನ್ನು ಹೊಂದೋದು. ಈಗ ಪಾರಾಗಲಿ ಈ ಸಾರಿಗೆ. ಈ ದುಃಖದಿಂದ ಬಿಡುಗಡೆ ಮಾಡೋಕೆ ಅವಕಾಶ ಐತಿ. ಇದನ್ನು ನಾ ಆ ಕೆಲಸ ಮಾಡ್ಬೇಕು ನಿತ್ಯ. ನಾವು ನಮ್ಮ ಇರುವಿನ ಬಗ್ಗೆ ಇದರಿಂದ ಪಾರಾಗಬೇಕಾತಂದ್ರೆ ಅನುಭವಗಳು ಯಾರ ಈ ದುಃಖದಿಂದ ಬಿಡುಗಡೆಯನ್ನು ಹೊಂದ್ಯಾರ ಅವ್ರ ಬಗ್ಗೆ ಅದನ್ನು ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು. ಈ ಅಭ್ಯಾಸದಾಗ ತೊಡಗಬೇಕಿಲ್ಲ? ಅದನ್ನು ನಾವು ಮಾಡಬೇಕಾಗೈತಿ. ನಿರಂತರ ಅಭ್ಯಾಸದಾಗ ತೊಡಗಬೇಕಾಗೈತಿ ನಾವು.
ನಾ ಆ ವ್ಯವಸಾಯ ಮಾಡಾಕತ್ತಿಲ್ಲ, ಮತಟು ನಮ್ಮನ್ನು ಜನ್ಮದ ದುಃಖಕ್ಕೆ ಹಾಕೋ ಕೆಲಸನ ನಾವು ಮಾಡಾಕತ್ತಿ. ಎಷ್ಟು ಜನ್ಮ ಮಾಡ್ಕೊತ ಬಂದಿದ್ದನ್ನೆಲ್ಲ ನೀನು, ಇನ್ನೂ ಹೊಳಿವಲ್ದ ನಿನಗೆ? ಇನ್ನ ಎಷ್ಟು ಜನ್ಮ ತಿರುಗಬೇಕಂತ ಮಾಡಿಯು? ಹಾಂ, ಈ ಪಾಪ ಕರ್ಮಗಳನ್ನು ಮಾಡಿ ಇನ್ನ ಎಷ್ಟು ಜನ್ಮದಾಗ ಹೀನ ಕೃತಿಗಳನ್ನು ಮಾಡಿ ಹೀನ ಜನ್ಮದಾಗ ಒಳ್ಳಾಡ್ಬೇಕಂತ ಮಾಡಿ, ನರಕದಾಗ ಒಳ್ಳಾಡ್ಬೇಕಂತ ಮಾಡಿ. ಇನ್ನಾದರೂ ಈ ಭವಕ್ಕೆ ಹೇಸಬಾರದೆ ಮನುಜ, ಇನ್ನ ಬರುವಲ್ದ ನಿನಗೆ ಬುದ್ಧಿ? ಎಂದಪ್ಪ ನೀನು ಉದ್ಧಾರ ಆಗೋದು? ಹಾಂ, ಇಲ್ಲಿ ಬಂದು ಮತ್ತೆ ಮಾಡಿದಂದ್ರೆ ಮತ್ತೆ ಹೀನ ಸ್ಥಿತಿ ಬರ್ತೈತಿ. ಎಚ್ಚರಾಗಿ ಈಗ ಕಳ್ಕೊಳಿಕ್ ಬರ್ತೈತಿ. ಇಲ್ಲಿ ಎಲ್ಲ ಜನ್ಮದಾನ ಪಾಪ ಕಳ್ಕೊಳಿಕ್ ಬರ್ತೈತಿ. ಇಲ್ಲಿ ಬಂದ ಮ್ಯಾಗ ಇಲ್ಲಿ ಬಂದು ಮಾಡಿದ ಎಲ್ಲಿ ಕಳ್ಕೊತಿ ಹೇಳ ನೀವು? ಉಳ್ಕಿದ ಜನ್ಮದಾಗ ಮಾಡಿದ ಪಾಪ ಈಗ ಕಳ್ಕೊಳಕ್ ಬರ್ತೈತಿ ಇಲ್ಲಿ. ಯಾಕ್ರಿ ಮನುಷ್ಯನ ಜನ್ಮಕ್ಕೆ ಬಂದಾಗ ಇಲ್ಲಿ ಮಾಡಿದ್ದು ಎಲ್ಲಿ ಕಳ್ಕೊತಿ ಹೇಳು? ಮಹಾತ್ಮರ ಹತ್ರ ಬಂದಾಗ ಇಲ್ಲಿ ಅದನ್ನ ಮಾಡೋದಂದ್ರೆ ಗೊತ್ತಿಲ್ಲೇ ಮಾಡಿದೆ ಎಷ್ಟು ದಿನ ಅದಲ್ಲ. ಅವನ್ನೆಲ್ಲ ಪಶ್ಚಾತ್ತಾಪ ಆಗಿ ಬಿಟ್ಟು ನಿನಗೆ ಲಾಭ ಅದ. ಅವ್ರಿಗೆ ದೌಡ್ ಹೊಳಿತೈತ್ರಿ ಇದು. ಏನ್ ನಾವು ಸತತ್ ಇಲ್ಲೇ ಇದ್ಕೊಂಡು ಕರ್ಮಗಳನ್ನು ಮಾಡ್ತೇವಲ್ಲ, ಹೀನ ಕರ್ಮಗಳನ್ನು, ಅದು ಮತ್ತು ಕಾಯಂ ನರಕ ಹೊಂದೋದು. ಅದು ಎಂದೂ ಏನು ಗೊತ್ತಿಲ್ಲದವ್ರು ಬಂದಿದ್ದು ತಿಳುವಳಿಕೆ ಮಾಡ್ಕೊಂಡು ಅವು ಬಿಟ್ಟು ಅಂದ್ರೆ ಅವಕ್ಕೆ ಪಾವನ ಆಕೈತಿ ಜನ್ಮ. ನೀ ಇಲ್ಲೇ ಇದ್ದು ಮತ್ತು ಕಂತ್ರಾಟ ಮಾಡ್ತೀಯಲ್ಲ ನೀನು, ಹೇಳಿ ಕೇಳಿ ಮತ್ತು ಮಾಡ್ತೀಯಲ್ಲ. ಎಂದಿನಂತೆ ಅದಕ್ಕೆ ಅಂತ ಎಂದಿನಂತೆ ಅದ ವ್ಯವಹಾರ, ಮೋಸ ವಂಚನ. ಯಾಕ್ರಿ ಇನ್ನೊಬ್ಬರಿಗೆ ತೊಂದರೆ ಕೊಡೋದು, ಇದನ್ನ ಮಾಡಾಕೈತೆ ಅಂದ್ರೆ ನಿನಗೆ ಕಾಯಮ ನಿನಗೆ ಉದ್ಧಾರ ಆಗೋ ಮಾರ್ಗನ ಇಲ್ಲ ನಿನಗಂತ. ಏನು ಅದಕ್ಕೆ ಗುರುಗಳಿಗೆ ಇದಾಗುವಂಗೆ ನಡ್ಕೋಬೇಕಿಲ್ಲ? ಹೌದಪ್ಪ ಅನ್ನುವಂಗ ಅವ್ರ ಮನಸ್ಸಿಗೆ ಇದಾಗುವಂಗೆ ನಡ್ಕೋಬೇಕಿಲ್ಲ? ನೀ ಆಚರಣೆ ಒಳಗೆ ತೊಳ್ಕೊಂಡ್ರೆ ಅಡ್ಡಿಲ್ಲ ಉದ್ಧಾರಕ್ಕೆ. ಮತ್ತು ಕೇಳಿ ಮತ್ತು ಹೀನ ಕೃತಿಗಳನ್ನು ಮಾಡಿದ್ರೆ ಅದು ಹರ ಮುನಿದರೆ ಗುರು ಕಾಯುವ, ಗುರು ಮುನಿದರೆ ಹರ ಕಾಯಲಾರ. ಎಲ್ಲಿ ಉದ್ಧಾರ ಇಲ್ಲ ಮತ್ತೆ ನಿನಗೆ. ಇದನ್ನ ಬಿಟ್ಟು ನೀ ಎಲ್ಲಾರ ನೀ ಯಾಕ್ರಿ ಅಹಂಕಾರದ ಇರ್ತಾವ ಒಂದೊಂದು ಪಿಶಾಚಿ, ಅವಕ್ಕೆಲ್ಲ ಹಿಂದಗಡೆ ಪರಿವರ್ತನೆ ಆಗ್ತೀವಿ. ಯಪ್ಪ ಎಲ್ಲಿ ಹೋದ್ರು ಕೆಲಸ ಆಗೋದಿಲ್ಲ. ಪರಿವರ್ತನೆ ಆಗಿ ಸುಮ್ಮನೆ ಇದನ್ನು ಶ್ರವಣ ಮಾಡ್ಕೋಂತ ಕಾಲ ಕಳೆದ ಒಂದು ಜನ್ಮದೊಳಗೆ ಅವಕ್ಕೂ ಬರ್ತೈತಿ. ಅದು ಪರಿವರ್ತನೆ ಹಾಕೋಂತ ಬಂದು ಪಾಪ ಕ್ಷಯ ಹಾಕೋಂತ ಬರ್ತೈತಿ ಕೇಳೋದ್ರಿಂದ. ಅವಾಗ ಪುಣ್ಯ ವೃದ್ಧಿ ಆಕೈತಿ. ಇದನ್ನು ಕೇಳೋದ್ರಿಂದ, ಸತ್ಶಾಸ್ತ್ರ ಶ್ರವಣ ಮಾಡೋದ್ರಿಂದ ಪುಣ್ಯ ವೃದ್ಧಿ ಆಕೈತಿ. ಅದಕ್ಕನ್ನ ಹಿಂಗದೇ ಮಾಡಿದನ ಅಂತ ಹೇಳ್ತಾರೆ. ಬಿಟ್ಟು ಬಿಡದೆ ಇದನ್ನೇ ಮಾಡ್ಬೇಕು. ಒಂದು ಹೊತ್ತು ಊಟ ತಪ್ಪಿದ್ರು ಚಿಂತಿಲ್ಲ, ಇದನ್ನು ಕೇಳೋದು ಬಿಡಬಾರ್ದು. ನಮಗೆ ಬಾಳೆ ವಿಷಯ ಚಿಂತನೆ ಮಾಡೋದು ಮುಖ್ಯ ಆಗಿಬಿಟ್ಟೈತಿ. ಅದ್ರಾಗ ಕಾಲ ಕಳಸತ್ವಾರ ಅದಕ್ಕೆ ಬಂತು. ಏನಾಗ್ಯಾರ ನೋಡ್ಕೋ, ಬಾಳೆ ಚಿಂತನದಾಗ ಕಾಲ ಕಳಸತ್ವಾದವ್ರೆಲ್ಲ ಏನಾಗ್ಯಾರ? ಅದಕ್ಕೆ ಬಲ್ಲವರು ತಿಳಿದವರು ಆತ್ಮಚಿಂತನೆಯನ್ನು ಬಿಟ್ಟು ಅನ್ಯ ಚಿಂತನೆಯನ್ನು ಮಾಡಕ್ಕೆ ಹೋಗೋದು ಇಲ್ಲ. ಯಾವಾಗಲೂ ಇದ್ರ ಚಿಂತನದಾಗ ಇದ್ರಾಗ ಲಾಭದ. ಇದ್ರಾಗ ಎಷ್ಟು ಹೇಳಿರು ಅತ್ತಾಗ ತೊಡಗ್ಬೇಕನ್ನೋ ಬುದ್ಧಿ ಬರೋದಿಲ್ಲ ನಮಗೆ. ಇದ್ರಾಗ ಕಾಲು ಕಳಿಬೇಕಪ್ಪ. ಇನ್ನು ಪೆನ್ಷನ್ ಆದ್ಮ್ಯಾಗಂತಿ ಬೇಳೆ ವ್ಯರ್ಥ ಕಳಿಯಕ್ಕೆ ಹೋಗ್ಬಾರ್ದು. ಅಲ್ಲಿ ಹೆಣಿಕೆ ಹಾಕಿನಿ, ಇಲ್ಲಿ ಅಲ್ಲಿ ಹೋದ್ನಿ, ಇಲ್ಲಿ ಅದು ಏನೈತಿ ಹೊಳ್ಳಿ ನೋಡುದ್ರಾಗ. 60 ವರ್ಷ ಆದ್ಮ್ಯಾಗ ಸುಮ್ಮನೆ ಎದಕ್ಕೆ ಮಾಡೈತಿವ್ ನಾವು ಆಶ್ರಮಗಳನ್ನು? ಪೆನ್ಷನ್ ಆದವ್ರಿಗೆ ಇಲ್ಲಿ ಯಾಕೆ ಕಾಲು ಕಳಿಬಾರ್ದು? ಇದ್ರ ಚಿಂತನದೊಳಗೆ ಹೇಳೋದು ಕೇಳೋದು ಮಾಡ್ಬೇಕಿಲ್ಲ. ಅಲ್ಲಿ ತೊಗೊಂಬಂದು ಇಲ್ಲಿ ಹಚ್ಬೇಕು, ಏನು ಇಲ್ಲಿ ತೊಗೊಂಡು ಅದನ್ನು ಲಾಭ ಮಾಡ್ಕೋಬೇಕು. ಬರೀ ಊರು ಸುದ್ದಿಗಿಲ್ಲ ಬಂದು ಇಲ್ಲಿ ಬಂದು ಮಾತಾಡ್ಕೋತ ಕೂಡೋದ್ರಾಗ ಲಾಭ ಇಲ್ಲ ಮತ್ತೆ, ಹೌದಿಲ್ಲ? ಆ ಸುದ್ದಿ ಈ ಸುದ್ದಿ ತೊಗೊಂಡು ಇದನ್ನು ಕೇಳಿದ್ದನ್ನು ಹೊಳ್ಳಿ ತಿರುಗಿ ಏನು ಕೇಳಿದ್ದೀವಿ ಅನ್ನೋದನ್ನು ವಿಚಾರ ಮಾಡೋರು ಅದಿರ ಇದ್ರಾಗ. ಏನಾತಿ ಸಂಶಯ ಇದ್ರಾಗ ವಿಚಾರ, ಈ ವಿಷಯ ಬಂದಿತ್ತು, ಯಾವ್ದಾರ ಏನು ಮಾಡ್ಬೇಕು ಅದನ್ನು ಒಳ್ಳೆ ತೆಗೆದ್ರೆ ಕೇಳ ಬೇಕಾಗಿಲ್ಲ ಅದ. ಅದ್ರ ನಮಗೇನು ಬೇಕಾಗೈತಿ? ಬಾಳೆ ಸುದ್ದಿ, ಜಗತ್ತಿನ ಸುದ್ದಿ ಅದ್ರೊಳೆ ಕಣ್ಣನ ಕಿವಿಯ ನೆಟ್ಟಗಕ್ಕಾವ. ಯಾಕ್ರಿ? ಇಲ್ಲಾಂದ್ರೆ ನಿದ್ದೆ ಬರ್ತೈತಿ. ಶಾಸ್ತ್ರ ಸುದ್ದಿ ತೆಗೆದುಕೊಳ್ಳೆ ಎಲ್ಲರಿಗೆ ನಿದ್ದೆ ಗುಳಿಗಿದೆ, ಹೌದಿಲ್ಲ? ಯಾಕೆ ಬೇಕಾಗಿಲ್ಲ ನೋಡಿದ. ಇದಕ್ಕೆ ರೂಢಿ ಹಚ್ಬೇಕು. ಅದು ಗೊತ್ತಿಲ್ಲ ಅದಕ್ಕೆ ಮನಸ್ಸು ಅದ ಚಾಳಿ. ಆ ಮಣ್ಣು ತಿನ್ನು ಹುಡುಗರನ್ನ ಬಿಡಿಸ್ಬೇಕಾದ್ರೆ ಅದಕ್ಕೆ ಏನಾರು ಉಪಾಯ ಮಾಡಿ ಮಾಡಿ ಬಿಡಿಸ್ತಾರಲ್ಲ, ಹಂಗೆ ವಿಷಯ ರೂಪಿ ಮಣ್ಣನ್ನು ತಿನ್ನುತ್ತಿರುವಂಥ ಬಾಲಕರಿಗೆ ಇದರ ಬಗ್ಗೆ ಸಿಮೆ ಹೆಚ್ಚಿ ಇದನ್ನು ಬಿಡಿಸಿದ್ರೆ ಅದಾಗಿಂದ ಅದ್ರ ಕಡೆ ಹೋಗೋದಿಲ್ಲ ಲಕ್ಷ ತಗಿಂದ. ಹಂಗೆ ಅವು ತಿಳುವಳಿಕೆ ಕೊಡ್ಬೇಕಾಗೈತಿ. ಹಂಗೆ ಮಹಾತ್ಮರ ಸಂಘದಿಂದ ನಿರಂತರ ಪರಿವರ್ತನೆ ಆಕೋಂತ ಹೋಗ್ತೈತಿ. ಬರೀ ಅವರ ದೃಷ್ಟಿ ಬಿದ್ದರೆ ಪರಿಣಾಮ ಆಕೈತಿ, ನಿನಗೆ ಪರಿವರ್ತನೆ ಆಕೈತಿ.
ಅಂಥ ದಿವ್ಯ ದೃಷ್ಟಿ. ಕಣ್ಣು ಭಾಳ ಕೆಟ್ಟ ನಮ್ಮ ಅಂತಿದ್ರು ಅಜ್ಜವ್ರು. ನಮ್ಮದು ಕಣ್ಣು ಬಿತ್ತು ಅಂದ್ರೆ ಬಾದ ಹಾಕಲೇ ಇದೆ ಅಂತಿದ್ರು ಅಜ್ಜವ್ರು. ದೋಷ ಪರಿಹಾರ ಆಕೈತಿ. ಅಂಥ ದಿವ್ಯ ದೃಷ್ಟಿ, ಮಹಾತ್ಮರ ದೃಷ್ಟಿ ಜೀವಿಗಳ ಮ್ಯಾಲ ಬಿದ್ದರೆ ಜೀವಿಗಳ ಕಲ್ಯಾಣ ಆಕೈತಿ. ಏನು ದೋಷ ದೃಷ್ಟಿ ಹೋಗಿಬಿಡ್ತೈತೆ ಅವನ್ನೆಲ್ಲ. ಏನವನ್ನೆಲ್ಲ ದೋಷ ಎಲ್ಲ ಪರಿಹಾರ. ಮಹಾತ್ಮರ ದಿವ್ಯ ದೃಷ್ಟಿ ಜೀವಿಗಳ ಮೇಲೆ ಬೀಳ್ಬೇಕಲ್ಲ. ಅದು ಹಿಂದಿನ ಜನ್ಮದ ಪುಣ್ಯ ಇದ್ರೆ ಬೀಳ್ತೈತಿ. ಅವ್ರ ದರ್ಶನಕ್ಕೆ ಯಾಕೆ ಹೋಗೋದು? ಅವ್ರ ದೃಷ್ಟಿ ಬೀಳಿಪ, ಮಹಾತ್ಮರ ದೃಷ್ಟಿ ಬಿತ್ತು ಅಂದ್ರೆ ಅದು ಪರಿವರ್ತನೆ ಆಗೈತಿ. ನೋಡ್ರಿ ನೀವು ಬೇಕಾದ್ರೆ. ಅವರಷ್ಟು ಕಲ್ಯಾಣ ಜಗತ್ತಿಗೆ ಯಾರಿಂದನೂ ಆಗೋದಿಲ್ಲ. ಯಾರು ಸಮಾಧಿಯನ್ನು ಹೊಂದಿ ಆ ಜ್ಞಾನ ಸ್ಥಿತಿಯನ್ನು ಪಡೆದಿರ್ತಾರೆ ಅಂಥವರ ದೃಷ್ಟಿ ಅದಕ್ಕೆ ಪಾತ್ರ ಆಗ್ಬೇಕು ನಾವು. ಅದಕ್ಕೆ ಕೃಪೆ ಅಂತ ಗುರುಕೃಪಾ ಅಂತಾರೆ. ಹಂಗೆ ಆಚರಣೆ ಬೇಕಲ್ಲ ನಮಗೆ, ಪರಿಶುದ್ಧವಾದಂಥ ಆಚರಣೆ. ಅದರಾಗ ತೊಡಗಬೇಕಲ್ಲ ನಾವು. ನಿತ್ಯ ಅವರು ಹೇಳುವಂಥ ವಿಚಾರಗಳನ್ನು ಆಧಾರದಿಂದ ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಇದೇ ನಾವು ಗುರುವಿಗೆ ಕೊಡುವಂಥ ಗುರು ಕಾಣಿಕೆ. ಅವ್ರು ಋಣ ತೀರಿಸ್ದಂಗೆ. ಕೇಳಿ ಹಂಗೆ ಮತ್ತು ನಮ್ಮ ಚಾಳಿ ಬಿಡಲಿಲ್ಲ ಅಂದ್ರೆ ಮತ್ತು ಅವ್ರು ಋಣದಾಗ ಹೋಗ್ತೀನಿ. ಮತ್ತು ಜನ್ಮಾಂತರ ಹೀನ ಸ್ಥಿತಿಯನ್ನು ಹೊಂದಬೇಕಾಗ್ತದೆ. ಅವ್ರು ಹೇಳಿದ್ದನ್ನು ಏನೈತಲ್ಲ ಮನಮುಟ್ಟಿ ಶ್ರವಣ ಮಾಡು, ಅದೈದ್ರೆ ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಏನು ಅವಾಗ ಗುರುವಿನ ಋಣ ತೀರಿಸ್ದಂಗೆ ಆಕೈತಿ. ಹಂಗೆ ಕೇಳಿ ಮತ್ತು ನೀನು ಚಾಳಿ ಬಿಡಲಿಲ್ಲ ಅಂದ್ರೆ ಮತ್ತು ನೀವು ಋಣದಾಗ ಹೋಗ್ತೀರಿ ಅಂತೇಳಿ. ಹೇಳಿದ್ದನ್ನು ನೀವು ಹೊಳ್ಳಿ ತಿರುಗಿ ಅದನ್ನು ಮನನ ಮಾಡಲಿಲ್ಲ ಅಂದ್ರೆ, ಅದರಂತೆ ನಿಮ್ಮ ಜೀವನ ರೂಪಿಸ್ಕೊಳ್ಳಿಲ್ಲ ಅಂದ್ರೆ, ಬದಲಾವಣೆ ಆಗಲಿಲ್ಲ ಅಂದರೆ ಮತ್ತು ನಮ್ಮ ಋಣದಾಗ ಹೋಗ್ತೀರಿ ನೀವು ಅಂತ. ಮತ್ತು ಎಂದಿನಂತೆ ಕಾಮ, ಎಂದಿನಂತೆ ಕ್ರೋಧ, ಎಂದಿನಂತೆ ಮೋಹ, ಮದ ಮತ್ಸರಾದಿಗಳು ಇರುತ್ತಿರಲು ನಿಜ ನಿಗಮ ಗುರುಗಳಿಂದ ಅರಿದೊಡೆಯನು ಮುಕ್ತಿ ಸುಖ ಸಾಧ್ಯಬಹುದೇ ಅಂತ. ಮತ್ತು ಅದ ಚಾಳಿ ಐತೆ ಅಂದ್ರೆ ಬದಲಾವಣೆ ಆಗ್ಬೇಕಿಲ್ಲ ಒಂದೀಟಾರ. ಯಾಕಂದ್ರೆ ಔಷಧ ತಗೊಂಡ್ರೆ ಬದಲಾವಣೆ ಆದಿತ್ತು. ಡಾಕ್ಟರ್ ಹೇಳಿದ್ದನ್ನು ತೊಗೊಂಡು ಹೋಗೋದು ಎಲ್ಲ ಅಂಗಡಿಯಾಗ ತೊಗೊಂಡೋಗಿ ತಲೆಮಂಗಿನ ಹುಡುಕಿ ಇಟ್ಕೊಂಡು ಮಕ್ಕೊಂಡ್ರೆ ಎಲ್ಲಿ ಅದು ತೊಗೊಂಡು ಹೋಗೇನ್ರಿ ಮನೆಗೆ, ಒಳಗೆ ತೊಗೋಬೇಕಿಲ್ಲ ಅದು ಮನಸ್ಸು. ನೀ ಕೇಳಿದ್ದನ್ನು ಮನನ ಮಾಡೋದನ್ನು ಮನನಕ್ಕೆ ವೇಳೆ ಮೀಸಲಾಗಿ ಇಟ್ಕೋಬೇಕು. ನಾವು ಬರೇ ಬಾಳ್ಯಾಕೆ ಬಡ್ಕೊಂಡು ಸತ್ತು ಹೋಗ್ತೀವಿ. ಅದಕ್ಕಾಗಿ ಬಡ್ಕೊಂಡು ಸತ್ವಾರ ಏನಾಗ್ಯಾವ ನೋಡ್ಕೋ. ಜಗತ್ತೆಲ್ಲ ಬರೀ ಬಾಳೆ ಸಂಬಂಧನ. ನಮ್ಮ ಹಿತ ಎದ್ರೊಳಗೈತೆ ಅನ್ನೋದು ನಿನಗೆ ಗೊತ್ತಿಲ್ಲಲ್ಲೋ. ನಿನ್ನ ಕಲ್ಯಾಣ ನಿನಗೆ ಗೊತ್ತಿಲ್ಲ. ನಿನ್ನ ಬಗ್ಗೆ ನೀವು ವಿಚಾರ ಮಾಡು. ನಿನ್ನ ಬಗ್ಗೆ ಕೇಳುವುದರಿಂದ ನಿನಗೆ ಕಲ್ಯಾಣ ಐತಿ. ಬರೀ ಜಗತ್ತಿನ ಸುದ್ದಿ, ಬಾಳೆ ಸುದ್ದಿ ಕೇಳೋದು, ಅದ್ರಾಗ ಕಾಲ ಕಳೆದ್ರೆ ಏನೂ ಉಪಯೋಗ ಇಲ್ಲ, ವ್ಯರ್ಥ. ಅದಕ್ಕೆ ವ್ಯರ್ಥ ವೇಳೆ ಕಳೆಯಕ್ಕೆ ಹೋಗೋದು. ನಿನ್ನ ಸಿಕ್ಕ ಆಯುಷ್ಯದ ವೇಳೆಯನ್ನು ಇದ್ರೊಳಗೆ ಕಳಿಬೇಕು ನೀವು. ಇದ್ರ ಸಾರ್ಥಕ ಆದಂಗೆ ನೀವು. ಇಲ್ಲಾಂದ್ರೆ ಅನಾತ್ಮ ಚಿಂತನೆ ಒಳಗೆ ಏನು ಕಳಿತೇವಲ್ಲ, ವಿಷಯ ಚಿಂತನೆ ಒಳಗೆ, ಬಾಳೆ ಚಿಂತನೆ ಒಳಗೆ ಕಳೆದ ವೇಳೆ ಎಲ್ಲ ವ್ಯರ್ಥನ. ಗೊತ್ತಿಲ್ಲದಕ್ಕೆ ಆಗಿ ಹೋಯ್ತು. ಇನ್ನು ಮ್ಯಾಗಾರ ಇದ್ರ ಸದುಪಯೋಗ ಮಾಡ್ಕೊರಿ. ಆಯುಷ್ಯದ ವೇಳೆಯನ್ನು ಭಾಳ ದಿನ ಇಲ್ಲೇನು ಉಳ್ದೇನ ಅದಾವ. ಜೀತ್ ಮುಗಿಯಾಕೆ ಬಂದೈತಿ, ಹೌದಿಲ್ಲ? ಮುಗಿಯೋರಾಗೆ ಇದನ್ನು ಒಳ್ಳೆಯ ಸಂಸ್ಕಾರ ಆಕೈತಿ. ಇದರೊಳಗೆ ನೀ ತೊಡಗಿದನು ಉತ್ತಮ ಸಂಸ್ಕಾರ ಆತಂದ್ರೆ ಉತ್ತಮ ಜನ್ಮ ಬರ್ತದೆ ನಿನಗೆ. ಒಂದು ಜನ್ಮದೊಳಗೆ ನಿನಗೆ ಜ್ಞಾನೋದಯ ಆಗಿ ಮುಕ್ತ ಆಕಿ. ಅದಕ್ಕಾದ ದಾರಿಯೇ ತೋರಿಸ್ತಾರೆ ಮಹಾತ್ಮರು. ಎಚ್ಚರಗೊಳ್ಳ. ಎಚ್ಚರ ಆಗಲಿಲ್ಲ ಅಂದ್ರೆ ಮತ್ತೆ ಹುಚ್ಚರಂಗೆ ತಿರುಗು ಪಾಳೆ ಬರ್ತೈತೆ ನೋಡ್ರಿ. ಎಚ್ಚರಗೊಳ್ಳಲಿಲ್ಲ ಮನವೇ ಹುಚ್ಚನಾದೆನಲ್ಲ, ತಿಪ್ಪಿಯ ತುಪ್ಪದ ಬಿಂದಿಗೆ ತಿಪ್ಪಿಯ ಮೇಲೆ ದೊಪ್ಪನೆ ಬಿತ್ತಲ್ಲ ಅಂತ. ಎದಕ್ಕೆ ಬಂತದ? ಮನುಷ್ಯನ ಜನ್ಮ ಬಂದದ್ದೆಲ್ಲ ಹಾಳಾಕಲ್ವ ನಿನಗೆ. ಬರೀ ವಿಷಯ ಚಿಂತನ, ವಿಷಯ ಸಂಗ್ರಹ, ವಿಷಯ ಸಂಗೋಪನೆ, ಇದರೊಳಗೆ ಕಾಲ ಕಳಿಸತ್ತು. ಎಷ್ಟು ಜನ್ಮ ಕಳೆದಿಲ್ಲ ನೀನು, ಎಷ್ಟು ಸಲ ಹುಟ್ಟಿಟ್ಟು ಬಂದು ಇದನ್ನ ಮಾಡಿಲ್ಲ. ಖಬರ್ ಐತೆ ನಮಗೆ. ಮತ್ತು ಆ ಸಂಸ್ಕಾರ ಮತ್ತು ಯಾಕದಾವ ಹಿಂದಿನ ಜನ್ಮಾಂತರ ಮಾಡ್ಕೊತ ಬಂದದ್ದು ಇವೆಲ್ಲ ಬರೀ ಅದ ಗಟ್ಟಿ ಹಾಕೊಂಡು ಈ ಕಿವಿಗೆ ಬಿದ್ದಾವನೇ ಇವು. ಈ ಮಾತು ಕಿವಿಗೆ ಬೀಳಂಗೆ ಯಾಕ್ರಿ ಬರ್ಬಾರ್ದಲ್ಲ ಅದು ನಮ್ಗೆ. ಬಂದ್ರೆ ಪಾಪ ಹೋದಿತ್ತಪ್ಪ ಎಲ್ಲಿರ ಆಡಿಬಿಡ ಅಂತ. ಕಿವಿಯ ಮುಚ್ಚಿದವಳು ಕೈಯಾಳು ಮೂಳಿ. ಈ ಮಾತು ಕಿವಿಗೆ ಬಿದ್ದು ಪಾಪ ಊದಿತೆಂದು ಕಿವಿಯ ಬಿಚ್ಚದಳು ಗೈಯಾಳು ಮೂಳಿ ಅಂತ ಪುರಂದರದಾಸರು ಹೇಳ್ಯಾರಲ್ಲ. ಇದ್ರ ಕಡೆ ಲಕ್ ಕೊಡ್ಬೇಕನ್ನವ್ರು ಯಾರಿದಾರೋ ಅದು ಪುಣ್ಯ ಇದ್ರೆ ಬರ್ತೈತಿ. ಈ ಕಡೆ ಒಲವು ಆಗ್ಬೇಕಾದ್ರೆ ಪುಣ್ಯವಿಲ್ಲದವ್ರಿಗೆ ಎಂಥದವ್ರು ಕೊಡೋದು, ಕುಂಡ್ರು ಕೊಡೋದಿಲ್ಲ, ಕೇಳು ಕೊಡೋದಿಲ್ಲ. ಮತ್ತು ನಮ್ಮ ಬಾಳೆ ಬದುಕು ಬರೀ ಅದೇ ಹೆಸರದಾಗ ಹೋಗ್ತೀವಿ. ಇಲ್ಲಿ ತನಕ ಮುದುಕಾದರೂ ಅದ್ರಾಗ ಬಂತು, ಇನ್ನೂ ಆದರೂ ಇನ್ನೂ ಹೊಳಿಯೋದು. ಇದಕ್ಕೆ ಎಷ್ಟು ಜನ್ಮ ಆದರೂ ಹೊಳಿದಿಲ್ಲ ಅದು. ಅದಕ್ಕೆ ಇದ್ರ ಕಡೆ ಒಲವು ಆಗ್ಬೇಕಾರ, ಕೇಳ್ಬೇಕನ್ನೋ ಬುದ್ಧಿ ಬರ್ಬೇಕಂದ್ರೂ ಅದಕ್ಕೆ ಪುಣ್ಯ ಬೇಕು ಅಂತ. ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ. ನೀವು
ಕೇಳು ಒಮ್ಮೆ ಚಂದ ಕೇಳು, ನೆರೆ ಕೇಳು, ಕೇಳ್ದದನು ಅರಿದದನು ಒಮ್ಮೆ ಇವು ಮರೆಯದಿರು ಗುರು ಕೇಳ್ದ ತೆರೆದು ನೋಡ ನೀನು ಹೆಂಗಾಕೈತಿ, ಅದ್ರ ಪರಿಣಾಮ ಹೆಂಗಾಕೈತಿ. ಒಮ್ಮೆ ಒಲವಿನಿಂದ ಇದನ್ನು ಕೇಳು ನೀನು. ಇನ್ನುಳಿದ ಜಗತ್ತಿನ ಸುದ್ದಿ ಎಲ್ಲ ಕೇಳಿ ಅದರಿಂದ ಏನಾಗೈತಿ ನೋಡ್ಕೋ. ಇದರ ಪರಿಣಾಮ ಏನಾಕೈತಿ ನೋಡ್ಕೋ. ಇದನ್ನು ಕೇಳೋದ್ರಿಂದ ನಿನ್ನ ಜೀವನ ಎಲ್ಲ ಪರಿವರ್ತನೆ ಬದಲಾವಣೆ ಹಾಕ್ಕೊಂತ ಹೋಗ್ತೈತಿ. ಏನು ಜನ್ಮದ ದುಃಖದಿಂದ ನೀನು ಬಿಡುಗಡೆಯನ್ನು ಹೊಂದಿದೆ ಇದನ್ನು ಕೇಳೋದ್ರಿಂದ. ಯಾವುದನ್ನು ಕೇಳೋದ್ರಿಂದ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿ ಆಕೈತಿ, ಅದ್ರ ಬಗ್ಗೆ ಕೇಳೋದು. ಯಾವುದನ್ನು ಕೇಳೋದ್ರಿಂದ ಮತ್ತಟು ದುಃಖ ಜನ್ಮ ಜನ್ಮಾಂತರ ಕಷ್ಟ ಹೊಂದೋದು, ಅದನ್ನ ಕೇಳೋದನ್ನ. ಅದರ ಸುದ್ದಿ ಕೇಳಿ ಕೇಳಿ ಸಾಕಾಗೈತೆ ನಮಗೆ. ದಯವಿಟ್ಟು ಬಾಳೆ ಸುದ್ದಿ ತೆಗಿಬೇಡ ಅನ್ನೋರು ಅದಿರ ಇದ್ರಾಗ ಒಬ್ರರ. ಈ ಬಿಡು ಬಿಡು ಪುರುಸತ್ರಿ ಅದ ಸುದ್ದಿ ಚಾಲು ಆತ್ ನೋಡ್ರಿ. ಇಲ್ಲಿ ಬಂದಿಂದ ಇಲ್ಲಿ ಏನು ನಡೀತೈತಿ ಅದ್ರ ಬಗ್ಗೆ ಹೇಳುದು ಕೇಳುದು, ಆ ಮಾತುಕತೆಗಳು ಮಾತಾಡೋರು ಎಷ್ಟು ಮಂದಿ ಇದ್ದೇವೆ ನಾವು. ಬರ್ತಾವ ಒಮ್ಮೆರ ಮಾತು ನೀನು ಖಾಲಿ ಕುಂತಾಗ ಇಲ್ಲಿ ಬಂದು ಕುಂತ ಚಾಲ ಹೋಗಿಂತ ಮೊದಲು ಬಿಟ್ಟ ಮ್ಯಾಗಾರ ಬರ್ತಾವ. ಏನು ಉಂಡಿರ್ತಾವ ಅವ ಡರಿಗೆ ಬರ್ತಾವ ಅಂತಾರಲ್ಲ, ಮನುಷ್ಯನ್ಯಾಗ ಏನು ಇರ್ತೈತಿ ಅದ ಬಂದು ನಿಂದಿರ್ತೈತಿ. ನೋಡಿ ನೀವು ಬಿಡು ಪುರುಷೊತ್ತಿಲ್ಲಿ ಚಾಲು ಆತಪ್ಪ. ವ್ಯಾಪಾರ ಚಾಲು ಆತದ, ಹೌದಿಲ್ಲ? ಏನು ಮಾಡಿ ನೋಡಿ, ಈ ವ್ಯಾಪಾರ ಮಾಡಿ ಏನು ಲಾಭ ಆಗೈತಿ? ಎಷ್ಟು ಜನ್ಮ ಆತಿ ಇದನ್ನು ಮಾಡಾಕೈತಿ? ಬರೀ ವಿಷಯ ಮತ್ತು ಇಂದ್ರಿಯಗಳ ಸಂಪರ್ಕ ಹೋಗೋದು ವ್ಯಾಪಾರ, ಬಾಳೆದ ವ್ಯಾಪಾರ ಮಾಡಿ ಏನು ಲಾಭ ಹೊಂದಿದ್ದೆ? ಏನೂ ಲಾಭ ಇಲ್ಲ. ನೀನು ವ್ಯರ್ಥ ಆತಲ್ಲ ನಿನ್ನ ಜನ್ಮ ಅಲ್ಲ. ಇದನ್ನು ಮಾಡಿ ನೋಡ್ಕೊ. ನಾವು ಏನು ಮಾಡಾಕತ್ತೀವಿ ಅದನ್ನು ಪರಿಶೀಲನೆ ಮಾಡಿ ನೋಡ್ಕೋಬೇಕು, ಅದರಿಂದ ಏನಾಗೈತಿ ಅನ್ನೋದನ್ನು. ಮುಂಜಾನೆ ಸಂಜೆ ಮಟ್ಟ ಎಚ್ಚರ ಆದ್ಕೂಲೆ ಚಾಲು ಆತಪ್ಪ. 5 ಇಂದ್ರಿಯಗಳ ಬಾಗಿಲು ತೆಗೆದು, ಹೌದಿಲ್ಲ? ಕಣ್ಣು, ಮೂಗು, ಕಿವಿ, ಚರ್ಮ, ಮೂಗು ಎಲ್ಲ 5 ಇಂದ್ರಿಯಗಳ ವ್ಯಾಪಾರ ಮಾಡಿದೆ. ಮುಂಜಾನೆ ಸಂಜೆ ಮಠ ಕಡಿಕೆ ಏನು ಉಳಿತಪ್ಪ ನಿಂದು? ಧನು, ಚಿಂತಿ, ವ್ಯಸನ. ಒಂದು ದಿನದ ಕೊನೆಗೆ ಏನು ಉಳಿತೈತಿ? ಇಡೀ ಜನ್ಮದ ಕೊನೆಗೂ ಅದ ಉಳಿತೈತಿ. ಮಾಡಿದ್ದ ಮಾಡೋ ಕಿಸಬಾಯಿ ದಾಸ ಅಂತ ಏನು ಲಾಭ ಮಾಡ್ಕೊಂಡು ಹೇಳಿ? ಅದಕ್ಕೆ ಬಲ್ಲವರು ಅದನ್ನೆಲ್ಲ ವಿಚಾರ ಮಾಡಿ ನೋಡಿ ಬಂದ್ ಮಾಡಿದ್ದೀನಿ ವ್ಯಾಪಾರ. ನೋಡಿಕೊಂಡು ಮಾಡೋ ವ್ಯಾಪಾರ ಅಂತ. ಏನೂ ಲಾಭ ಆಗಲಿಲ್ಲ ಅಂದ್ರೆ ಅದನ್ನ ಯಾಕೆ ಮಾಡ್ಬೇಕ್ರಿ? ಒಂದಿಟ್ಟು 2-3 ಸಲ ನೋಡ್ತಾನ ನಾವು ವ್ಯಾಪಾರಿ, ಅದ್ರಾಗ ಲಾಭ ಆಗಲಿಲ್ಲ ಅಂದ್ರೆ ವ್ಯಾಪಾರ ಯಾಕೆ ಮಾಡ್ತಾನ್ರಿ ಅವ? ಅದಕ್ಕೆ ನಾವು ಇದನ್ನು ಈ ವ್ಯಾಪಾರದಿಂದ ಏನು ಲಾಭ ಆಗೈತೆ? ವಿಷಯೇಂದ್ರ ಸಂಪರ್ಕ ಹೋಗದೆ ವ್ಯಾಪಾರ ಎಚ್ಚರ ಆದ ಕೂಲಿ ಚಾಲು ಆಯ್ತು, ನಿದ್ದೆ ಹತ್ತು ಮಠ, ಅದರಿಂದ ಏನು ಲಾಭ ಆಯ್ತು ನಿನಗೆ? ತಿನ್ನೋದು ವ್ಯಾಪಾರ, ನೋಡೋ ವ್ಯಾಪಾರ, ಮೂಸಿ ನೋಡೋ ವ್ಯಾಪಾರ, ಯಾಕೆ ಕೇಳೋ ವ್ಯಾಪಾರ, ಮುಟ್ಟು ಎಲ್ಲ ಮಾಡಿದೆ. ಎಲ್ಲ ಇಂದ್ರಿಯಗಳ ವ್ಯಾಪಾರ ಮಾಡಿದೆ. ಅದರಿಂದ ಏನು ಲಾಭ? ಒಂದು ಲವಲೇಶರ ಎದಕ್ಕೆ ಮಾಡಿದೆ? ಆರಾಮ ಇರ್ಬೇಕಂತ ಮಾಡಿದೆ. ಆರಾಮದಿಯ? ಹಂಗಾರೆ ನೆಮ್ಮದಿ ಕೊಡ್ತೇನ ನಿನಗದು? ಇಂದ್ರಿಯಗಳ ಸಂಪರ್ಕ ಭೋಗ ನಿನಗೆ ಹಿತ ಕೊಟ್ಟೈತೆ? ಅದ ವ್ಯವಸ್ಥಾನ ಮಾಡಾಕೈತಿ. ಬಾಳೆ ಅಂದ್ರೆ ಇದ, ಹೌದಿಲ್ಲ? ವಿಷಯ ಸಂಗ್ರಹ, ವಿಷಯ ಭೋಗ. ಇದನ್ನ ಮಾಡಿ ಯಾರ್ಯಾರು ಎಷ್ಟೆಷ್ಟು ಸುಖಿಗಳಾಗಿದ್ದು ನೋಡ್ಕೊ. ಎಂದು ವಿಚಾರ ಮಾಡವ್ರು ನೀವು ಇದನ್ನ? ಎಲ್ಲರೂ ಮಾಡ್ತಾರ, ನೀನು ಮಾಡಿ ಕುಡ್ರ ಬೆನ್ನು ಹತ್ತೀರಿ, ನೀನು ಕುಡ್ಡ ಆಗ್ಬೇಕಿ ಅಂತ. ಸರಿಯಾಗಿ ಮಹಾತ್ಮರ ಬೆನ್ನು ಹತ್ತಿರ ನಿನಗೂ ಆ ಸ್ಥಿತಿ ಬರ್ತೈತಿ. ಎಚ್ಚರ ಆದ ಅಂದ್ರೆ ವಿವೇಕ ನಿನ್ನಲ್ಲಿ ಉದಯ ಆಕೈತಿ. ಅವಾಗ ಇದ್ರ ಬಗ್ಗೆ ನಿನಗೂ ಜ್ಞಾನ, ವೈರಾಗ್ಯ ಬರ್ತೈತಿ. ವೈರಾಗ್ಯ ಬಂದಾಗ, ಹೌದಿಲ್ಲ, ಉದಾಸೀನ ಆದಾಗ ನೀನು ಯಾರಿದೇನೋ ತಿಳ್ಕೊಳಕ್ಕೆ ಬರ್ತೈತಿ. ಇದ್ರಾಗ ಆಸಕ್ತಿ ಇತ್ತಂದ್ರೆ ನಿನ್ನ ಆತ್ಮ ಸಂಶೋಧನೆ ಮಾಡ್ಕೊಳಕ್ ಆಗುದೇ ಇಲ್ಲ ನಿನಗೆ. ನೀನು ಯಾರು, ನಿನ್ನ ನಿಜ ಸ್ವರೂಪ ಏನು ಅಂತ ತಿಳ್ಕೊಳಕ್ಕೆ ಎಲ್ಲಿ ನಿನಗೆ ಪುರುಷೋತ್ತ ಸಿಗುದಿಲ್ಲಲ್ಲ. ವೇಳೆ ಎಲ್ಲ ವ್ಯರ್ಥದ್ರಾಗ ಕಳೀತಿಯಲ್ಲ. ಅದಕ್ಕೆ ಸದುಪಯೋಗ ಮಾಡ್ಕೊ. ಒಂದೊಂದು ಕ್ಷಣ ಕೂಡ ಮಹತ್ವದ ಐತಿ. ಆಯುಷ್ಯದ ವೇಳೆ ಹೋಗೋದ್ರೊಳಗಾಗಿ ಅಮುಕ ಯಾಕೆ ಕುಂತಿ, ಸುಮುಖ ವೇಳೆ ಹೋಗತ್ತೆ, ಟುಮ್ಕೆ ಹೊಡಿ ಸ್ವಾಮಿ ವೇಳೆ ಸಮೀಪಕ್ಕೆ ಬಂದಂದಾರ. ಮುನ್ನೋಡಿ ಮಾಡ್ಕೊ ನಿನ್ನ ಕೆಲಸ. ಇದು ಹೋಗೋದ್ರೊಳಗಾಗಿ, ಅದಲ್ಲ, ಶರೀರವೆಂಬ ಡೋಣಿ ಒಡೆದು ಹೋಗೋದ್ರೊಳಗಾಗಿ ಸಂಸಾರ ಸಾಗರವನ್ನು ದಾಟದು. ಇದ್ರ ದುಃಖದಿಂದ ಬಿಡುಗಡೆಯನ್ನು ಹೊಂದುವಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗೈತಿ. ಪ್ರತಿಯೊಬ್ಬ ಮಾನವನಿಗೆ ಅವಕಾಶ ಐತಿ. ಇದು ಮಾಡ್ಕೊಂಡೇ ಈ ಕೆಲಸ ದೊಡ್ಡ ಲಾಭ ಐತಿ. ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನಗೆ ಹಾನಿ ನೋಡು. ಅದಕ್ಕೆ ಹಾನಿ ಮಾಡಲು ಬೇಡ ಹುಚ್ಚಪ್ಪಗಳಿರ. ಮಾನವ ಜನ್ಮ ದೊಡ್ಡದು. ಇದು ಸಿಕ್ಕಂಗೆ ಮಾಡಿ ಏನ್ಕಿನಾರ ಮಜಾ ಮಾಡಿ ಜೀವನ ಹಾಳು ಮಾಡ್ಕೋಕೋರು. ಕುರಾಣದೊಳಗೆ ಅದನ್ನು ಹೇಳ್ಯಾರ, ತಿಂದು ಕುಡಿದು ಮಜಾ ಮಾಡಿ ಇಷ್ಟ ಓದಿನ ಅಂತ. ಅಷ್ಟ ಮಾಡಕತ್ತ ನಾವು, ಹೌದಿಲ್ಲ? ಮುಂದಿನ ಓದಿ ಏನತ್ತಮ್ಮ ನಾನು ಕುರಾಣದೊಳಗೆ, ಜೀವನವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರಿ ಅಂತ ಐತಿ. ಅದ ಅವ ತಿಂದು ಕುಡಿದು ಮಜಾ ಮಾಡಿ ಎಲ್ಲ ಕುರಾನ್ ಯಾವ ಓದ್ದಾನ್ರಿ? ನಾ ಇಷ್ಟು ಓದೇನಪ್ಪ ಅಂದ.
ತನಗೆ ಅನುಕೂಲಿಸಿಂದು ಅದನ್ನ ಮಾಡಾಕತ್ತೇವೆ ನಾವೀಗ. ಹೌದಿಲ್ಲ? ಅಷ್ಟು ಯಾವ ಓದ್ಯಾನ ಮುಂದಿನ ಹಣೆ ಬರ ಏನೈತಿ ನೋಡ್ಕೋದನ. ಅದ್ರ ಬೆನ್ನು ಹತ್ತಿದೆ ಅಂದ್ರೆ ದುಃಖ ಜನ್ಮ ಜನ್ಮಾಂತರ ದುಃಖ ಹೊಂದಬೇಕಾಕೈತಿ. ಅದಕ್ಕೆ ಎಚ್ಚರಗೊಳಿಸ್ಯಾರ ಮಹಾತ್ಮ. ಎಷ್ಟು ಅವ್ರ ಅವ್ಯಾಹತವಾಗಿ ಶರೀರ ಇಡೋ ಮಠ ಬೋಧ ಮಾಡಿದರು. ಎಚ್ಚರ ಆಗ್ರಿಪ್ಪ, ನಿಜದ ಎಚ್ಚರಿಕೆಯನ್ನು ಮಾಡ್ಕೊರಿ, ಎಲ್ಲ ಮಾಹಿತಿ ಹೇಳಿದ್ದಾಗೈತಿ, ನಿಮ್ಮ ಕೈಯೊಳಗೈತೇನ ನಿಮ್ಮ ಭವಿಷ್ಯ ಎಲ್ಲ. ನೀವ ಅದನ್ನ ಯಾಕ್ರಿ ನಿಮ್ಮ ಉದ್ಧಾರಕ್ಕಾಗಿ ನೀವ ಪ್ರಯತ್ನ ಮಾಡ್ಬೇಕಾಗೈತಿ. ಸರಿಯಾಗಿ ಮಾಹಿತಿ ಆದ್ಮ್ಯಾಗ ಅದ್ರ ಪ್ರಕಾರ ಜೀವನ ನೀವು ರೂಪಿಸ್ಕೋಬೇಕು. ಅಡಿಗೆ ಮಾಹಿತಿ ಆದ್ಮ್ಯಾಗ ಅದಕ್ಕೆಲ್ಲ ಅಡಿಗೆ ಮಾಡ್ಕೊಂಡು ಉಣ್ಣೋದು ನಿಮ್ಮ ಕೆಲಸ. ಹೌದಿಲ್ಲ? ಮಾಹಿತಿ ಪಾಕಶಾಸ್ತ್ರದಲ್ಲಿ ಮಾಹಿತಿ ಆಯ್ತಂದ್ರೆ ಅದನ್ನ ಮಾಡ್ಕೊಂಡು ಎಲ್ಲ ವ್ಯವಸ್ಥೆ ಬೇಕಲ್ಲ. ಕೊರತೆ ಐತಿ ನನಗೆಲ್ಲ ಮಾಹಿತಿ ಐತಿ, ಆದ್ರೆ ಸಾಮಾನು ಕೊರತೆ ಐತಿ. ನಾ ಮಾಹಿತಿ ಹೇಳ್ತೇನೆ, ಎಲ್ಲ ಸಾಮಾನು ಇದ್ದವ್ರು ಮಾಡ್ಕೊಂಡು ಊಟ ಮಾಡ್ರಿ ನೀವು ಅಂದ್ರೆ ಅಜ್ಜ. ಪಾಕಶಾಸ್ತ್ರದಾಗ ನಾನು ಪ್ರಾವೀಣ್ಯತೆಯನ್ನು ಪಡೆದೇನೆ ಕರೆ, ಆದ್ರೆ ನನಗೆ ಕೊರತೆ ಐತಿ, ಸಾಮಾನುಗಳ ಕೊರತೆ ಅದಾವ, ನನಗೆ ಹೊಂದಕ್ಕಾಗಲ್ಲ. ನೀವು ಇದ್ದವ್ರು ಹೊಂದ್ರಿ, ಆ ಮಾಹಿತಿ ಹೇಳ್ತೇನೆ ನಾನು. ಏನು ಅವರು ಅಂತ ಇದ್ರೂ ಹೊಂದಕ್ಕೆ ಬಂದರೂ ಅದನ್ನು ನಮಗಾಗಿಲ್ಲ ಅಂತಿದ್ರು ಅಜ್ಜ ಅವ್ರು. ಅಂತ ಒಂದು ಬೇಕಲ್ಲ, ಅದು ಅಹಂಕಾರ ನಮಗೆ ತಡೆಯಲಿಕ್ಕೆ ಬಂದ್ಬಿಡ್ತೈತಿ. ನನ್ನಂಗ ಯಾವ ಕೀಡನ, ನನಗೆಲ್ಲ ಗೊತ್ತೈತಿ ಅಂತ. ಅದಿಲ್ಲ, ನನಗಾಗೈತಿ ಅಂತ ಎಂದೂ ಹೇಳಿಲ್ಲ ಅವ್ರು. ಅವ ಜ್ಞಾನಿ ತನ್ನ ಜ್ಞಾನ ಆದವ, ನನಗೆ ಜ್ಞಾನ ಆಗೈತಿ ಅಂತ ಎಂದೂ ಹೇಳಕ್ಬೋದು. ಬ್ರಹ್ಮವನ್ನು ಅರಿದೊಡೆ ಸುಮ್ಮನಿರಬೇಕು. ಅರಿತನೆಂದೊಡೆ ಕಳ ಹೋಗಿ ಕೆಮ್ಮಿದಂತಕ್ಕೂ ಸರ್ವಜ್ಞ ಅಂತ ತಿಳಿದೈತಿ ಅಂದ್ರೆ ಅವ ಯಾಕ್ರಿ ಸುಮ್ಮನ ಅದ. ನಾವು ಸಪ್ಳ ಮಾಡಾಕತ್ತಂದ್ರೆ ನಿದ್ದೆ ಹತ್ತವ, ನಾನು ನಿದ್ದೆ ಹತ್ತೈತಿ ಪೋ ಅಂತಂದ್ರೆ ಎಷ್ಟು ಹುಚ್ಚದನ್ಲೇವು ಅಂತಾರು. ನಿದ್ದೆ ಹತ್ತಿದವ ಏನಾರ ಸಪ್ಳ ಮಾಡ್ತಾನು? ಹಂಗೆ ಬ್ರಹ್ಮದ ಜ್ಞಾನ ಆದವ ಅವ ಸುಮ್ಮನೆ ಇರ್ತಾನು. ಏನು ಸುಮ್ಮನೆ ಇದ್ದಾಗ ಅದರ ಅನುಭವ ನಮಗೈತಿ. ಅದನ್ನು ಸಪ್ಳ ಮಾಡಾಕತ್ತೀವಿ ಅಂದ್ರೆ ಏನಾರು ಹೇಳೋದು ಕೇಳೋದು ಮಾಡ್ತಾನಂದ್ರೆ ಅದಲ್ಲ ಅದು ಬಂದಾಗ್ಬೇಕು. ಏನು ನಿದ್ದೆ ಮಾಡ್ಬೇಕು, ಅದನ್ನು ಅನುಭವದ ವಿಷಯ. ಅದು ಮಾತಾಡ್ತೇನೆ ಅದ್ರ ಬಗ್ಗೆ, ನಿದ್ದೆ ಬಗ್ಗೆ ಮಾತಾಡಿ ನಿದ್ದೆ ಮಾಡಿದಂಗೆ ಆಕೈತಿ. ಹಂಗಿದು ಅನುಭವದ ವಿಷಯ, ಸುಮ್ಮನೆ ಇದ್ದು ಅನುಭವಿಸ್ಬೇಕಾಕೈತಿ. ಏನು ಯಾವ ಶಬ್ದ ಇಲ್ಲ ಅಲ್ಲಿ, ನಿಶಬ್ದಂ ಬ್ರಹ್ಮ ಉಚ್ಯತೆ ಅಂತ. ಸುಮ್ಮನೆ ಇದ್ದು ನಾವು ಅದನ್ನು ಅನುಭವ ಮಾಡ್ಕೋಬೇಕಾಗೈತಿ. ಅದನ್ನು ಬಿಟ್ಕೊಟ್ಟು ನಾವು ಏನಕ್ಕೇನಾರು ಮಾತಾಡೋದು, ಮಾತುಗಳನ್ನು ಬಂದ್ ಮಾಡ್ರಿ, ಭಾಳ ಶಬ್ದಗಳು ಮಾತಾಡಬೇಡ್ರಿ ಅಂದ್ರೆ. ಬಹೂನ್ ಶಬ್ದಾನ್ ವಿಮುಂಚತೆ ವಾಚೋ ವಿಜ್ಞಾಪನಂ ಹೇತತ್. ವಾಣಿಗೆ ದನಿ ಉಂಡಟ್ಟು ಬಿಡೋದು. ಭಾಳ ಶಾಣ್ಯರಾಗೋಕ್ಯವ ನಾವು. ಮಾತು ಬಂದ್ ಮಾಡೋದನ್ನು. ಮಾತು ಬೆಳ್ಳಿ, ಮೌನ ಬಂಗಾರ ಅಂದಾರಿಲ್ಲ. ಸುಮ್ಮನೆ ಇರೋದು. ಸುಮ್ಮನೆ ಇರೋಕ್ಕಾಗೋದಿಲ್ಲ ನಮ್ಗೆ. ಏನು ಸುಮ್ಮನೆ ಇರಬೇಕು? ಮನಸ್ಸು ಸುಮ್ಮನೆ ಇರ್ಬೇಕು. ಮತ್ತು ಬರೀ ಬಾಯಿ ಸುಮ್ಮನೆ ಇತ್ತಂದ್ರೆ ಅದು ಮೌನ ಅಲ್ಲ, ಮನಸ್ಸು ಸುಮ್ಮನೆ ಇರ್ಬೇಕು ನಾವು. ಅದಕ್ಕೆ ನಿಜವಾದ ಮೌನ ಅಂತಾರೆ. ಏನು ಮಹಾಮೌನ ಸ್ಥಿತಿಯನ್ನು ನಾವು ಹೊಂದಬೇಕಂದ್ರೆ ಮನಸ್ಸನ್ನು ಸುಮ್ಮನೆ ಇರಿಸ್ಬೇಕು ನಾವು. ಬರೀ ಮಾತಾಡೋದು ಬಂದ್ ಮಾಡಿದ್ರೆ, ಮನಸ್ಸಿನಾಗ ಇಟ್ಕೊಂಡ್ರೆ ನೆಮ್ಮದಿ ಇರೋದಿಲ್ಲ ಅದು. ಏನು ಮನಸ್ಸಿನ ಮೌನ ಆಗ್ಬೇಕಾದ್ರೆ ಮನಸ್ಸಿನ ವಾಸನ ಎಲ್ಲ ನಾಶ ಆಗ್ಬೇಕು ನೋಡ್ರಿ. ಜಗತ್ತಿನಾಗ ಏನಾರು ಹೊಂದಬೇಕು ಮಾಡಬೇಕು ಅನ್ನೋದು ಎಳ್ಳಟ್ಟು ಉಳಿಬಾರ್ದು. ಅಂದಾಗ ಅದು ಮೌನ ಆಕೈತಿ. ಏನು ಅವಾಗವ ಅದರ ಅನುಭವ ಮಾಡ್ಕೊಳಕ್ಕೆ ಬರ್ತೈತಿ. ಅವನು ಮನಸ್ಸಿನ ವಾಸನ ನಾಶ ಆದ್ಮ್ಯಾಗ ಮನಸ್ಸು ಪರಿಶುದ್ಧಿ ಆಕೈತಿ. ಅವಾಗ ಇದು ಅನುಭವ ಬರ್ತೈತಿ. ಕನ್ನಡಿ ಸ್ವಚ್ಛ ಆದಾಗ ಹೆಂಗೆ ಮುಖ ಕಾಣಿಸ್ತೈತಿ, ಹಂಗೆ ಮನಸ್ಸಿನ ವಾಸನ ಎಲ್ಲ ನಾಶ ಆದಾಗ, ಅಂತಃಕರಣ ಪರಿಶುದ್ಧಿ ಆದಾಗ ನಮ್ಮ ಇರುವಿನ ಅನುಭವ ಮಾಡ್ಕೊಳಕ್ಕೆ ಬರ್ತೈತಿ ಎಲ್ಲರಿಗೂ. ಜನ್ಮ ಜನ್ಮಾಂತರದಿಂದ ಇವೆಲ್ಲ ಬೇರು ಬಿಟ್ಬಿಟ್ಟ ವಾಸನೆಗಳು, ಭೋಗ ವಾಸನೆಗಳು ಅವನು ಸಮೂಲವಾಗಿ ನಾಶ ಮಾಡ್ಕೊ. ಅಂದಾಗಿ ನಿಮಗೆ ಇದು ಅನುಭವ ಬರ್ತೈತಿ. ಬಿಡೋಣ. सकल साधु संत महाराज